ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಗೆ ವಸುದೀಶ ಕಪಿಲಸಿದ್ಧ ಮಲ್ಲಿನಾಥಯ್ಯ ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜಹೀರಾಬಾದ್ ವತಿಯಿಂದ ಶ್ರಾವಣ ಮಾಸದ ಪ್ರತಿ ವರ್ಷದ ಕಾರ್ಯಕ್ರಮದಂತೆ ಈ ಬಾರಿಯ 21ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ, ಅಕ್ಕನ ಬಳಗದವರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣು ಶರಣಾರ್ಥಿ. ನಿನ್ನೆ ದಿನ ಅಕ್ಕ ಮಹಾದೇವಿಯ ಒಂದು ಭಕ್ತಿ ಹೇಗಿರಬೇಕು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ವಿ. ಭಕ್ತಿ ಯೋಗ ನಾನು ಅನುಭವ ಮಂಟಪದಲ್ಲಿ ಪ್ರಾರ್ಥನೆಯಲ್ಲಿ ಸ್ವಲ್ಪ ಹೇಳಿದ್ದೀನಿ. ಭಕ್ತಿ ಅಂದರೆ ಹೇಗಿರಬೇಕು, ನಿಜವಾಗಲೂ ದೇವರು ಎಂಥ ಭಕ್ತಿಗೆ ಒಲಿತಾನೆ. ಭಕ್ತಿ ಯೋಗ, ಯೋಗ ಅನ್ನುವಂಥ ಶಬ್ದ ಯುಜ್ ಎನ್ನುವ ಧಾತುವಿನಿಂದ ಹುಟ್ಟಿದ್ದು. ಯುಜ್ ಎನ್ನುವ ಧಾತುವಿನಿಂದ ಹುಟ್ಟಿದ್ದು. ಯುಜ್ ಅಂದರೆ ಕೂಡುವುದು ಅಂತ, ಬೆರೆಯುವುದು, ಒಂದಾಗುವುದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಯಾರ ಜೊತೆ ಕೂಡೋದು ಅಂದರೆ ಭಕ್ತ ಭಗವಂತನ ಜೊತೆ ಕೂಡೋದು. ಶಿವ ಜೀವರ ಸಾಮರಸ್ಯ, ಅಂಗ ಲಿಂಗರ ಸಾಮರಸ್ಯ, ಆತ್ಮ ಪರಮಾತ್ಮರ ಕೂಡುವಿಕೆ, ಇದಕ್ಕೆ ಯೋಗ ಅಂತ ಕರೀತಾರೆ. ಪ್ರತಿಯೊಬ್ಬ ಮಾನವ ಜೀವನದ ಗುರಿಯೂ ಕೂಡ ಅದೇ ಆಗಿದೆ. ನಾವೆಲ್ಲ ಒಂದು ಆ ಶಕ್ತಿಯಿಂದ ಬಂದವರು, ಆ ಶಕ್ತಿಯನ್ನು ಕೂಡ್ತಕ್ಕಂಥದ್ದೇ ಮಾನವ ಜೀವನದ ಗುರಿ. ಪ್ರತಿಯೊಬ್ಬ ಮಾನವನಲ್ಲಿ ಒಂದು 5 ಶಕ್ತಿಗಳನ್ನು ಹೇಳ್ತಾರೆ. ಕ್ರಿಯಾಶಕ್ತಿ, ಪ್ರಾಣಶಕ್ತಿ, ಬುದ್ಧಿಶಕ್ತಿ, ಧ್ಯಾನ ಶಕ್ತಿ, ಹಾಗೆ ಭಾವನಾ ಶಕ್ತಿ ಅಂತ. ಆ ಶಕ್ತಿಗಳಿಗೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಾಗ ಆ ರೀತಿಯ ಒಂದು ಯೋಗ ಆಗುತ್ತೆ ಅಂತ ಹೇಳ್ತಾರೆ. ಕ್ರಿಯಾಶಕ್ತಿಗೆ ಪ್ರಾಧಾನ್ಯತೆ ಕೊಟ್ಟರೆ ಅದು ಕರ್ಮಯೋಗ ಆಗ್ತದೆ ಅಂತ. ಕ್ರಿಯಾಶಕ್ತಿಗೆ ಪ್ರಾಧಾನ್ಯತೆ ಕೊಟ್ಟರೆ ಅದು ಕರ್ಮಯೋಗ ಆಗ್ತದೆ. ಪ್ರಾಣಶಕ್ತಿಗೆ ಪ್ರಾಧಾನ್ಯತೆ ಕೊಟ್ಟಾಗ ಅದರ ಕಡೆ ನಾವು ತಿರುಗಿದಾಗ ಅದು ಹಠಯೋಗ ಆಗ್ತದೆ ಅಂತ ಹೇಳಿದ್ದಾರೆ. ಧ್ಯಾನ ಶಕ್ತಿಗೆ ನಾವು ಹೆಚ್ಚಿನ ಒತ್ತು ಕೊಟ್ಟಾಗ ಅದು ರಾಜಯೋಗ ಆಗ್ತದೆ ಅಂತ, ಅದು ರಾಜಯೋಗ. ಬುದ್ಧಿಶಕ್ತಿಗೆ ಹೆಚ್ಚಿನ ಒತ್ತು ಕೊಟ್ಟಾಗ ಅದು ಜ್ಞಾನಯೋಗ ಆಗ್ತದೆ. ಭಾವನಾ ಶಕ್ತಿಗೆ ಹೆಚ್ಚಿನ ಒತ್ತು ಕೊಟ್ಟಾಗ ಅದು ಭಕ್ತಿಯೋಗ ಆಗ್ತದೆ. ಭಕ್ತಿ ಯೋಗಕ್ಕೆ ಶರಣರು ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲ ಯೋಗಗಳಿಗಿಂತ ಭಕ್ತಿ ಯೋಗ ಏನಿದೆ ಅದು ಅತ್ಯಂತ. ಎಲ್ಲರಲ್ಲೂ ನೀವು ಯಾವುದೇ ಶಕ್ತಿಗೆ, ಯಾವುದೇ ಒಂದು ಇದಕ್ಕೆ ಪ್ರಾಧಾನ್ಯತೆ ಕೊಟ್ಟರು ಈ 5 ಕೆಲಸ ಮಾಡ್ತಿರ್ತವೆ. ಉಳಿದವು ಗೌಣ ಆಗಿರುತ್ತೆ, ಅದು ಪ್ರಾಮುಖ್ಯ ಆಗಿರುತ್ತಷ್ಟೇ. ಭಕ್ತಿ ಯೋಗ, ಭಕ್ತಿ ಅಂದರೆ ಹೇಗಿರಬೇಕು ಅಂತಕ್ಕಂಥದ್ದನ್ನು ಶರಣರು ಹೇಳ್ತಾರೆ. ದೇವರಲ್ಲಿ ಅತ್ಯಂತ ಪ್ರೀತಿಯನ್ನು ಇಡತಕ್ಕಂಥದ್ದು. ಈ ಸಂಕುಚಿತವಾಗಿರ್ತಕ್ಕಂಥ ಪ್ರೀತಿ ಅದು ಏನಾಗಬೇಕು ಅಂದರೆ ವಿಶಾಲ ಆಗ್ತಾ ಹೋಗಬೇಕು. ಅದು ಎಲ್ಲವನ್ನೂ ಎಂಥರನ್ನೂ ಪ್ರೀತಿಸುವಂಥ ಮಗುವಿನಂಥ ಒಂದು ಮಗು ಇರ್ತದೆ. ಅದು ಎದ್ರೂ ಚಂದ, ಕುಂತರೂ ಚಂದ, ಮಲಗಿದ್ರೂ ಚಂದ, ಹಾಡಿದರೂ ಚಂದ, ಹೆಂಗಿದ್ರೂ ತಪ್ಪು ಮಾತಾಡಿದರೂ ಚಂದನೇ, ಹೌದಾ? ಹಾಗೆ ಮಗುವಿನಂಥ ಭಕ್ತಿ ಯಾರಿಗಿರ್ತದೆ ಅವನು ಏನು ಮಾಡಿದರೂ ಚಂದನೇ ಅಂತ. ಎದ್ರೂ ಚಂದ, ಆತ ಎಲ್ಲರಿಗೂ ಇಷ್ಟ ಆಗ್ತಾನೆ, ಆ ಮಹಾದೇವನಿಗೂ ಆತ ಇಷ್ಟ ಆಗ್ತಾನೆ. ಆ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಬೇಕು ಅಂತ. ದೇವರಲ್ಲಿ ಏನು ಬೇಕು? ಮಗುವಿನಂಥ ಭಕ್ತಿ, ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ. ನೀನು ದೇವರಿಗೆ ಮಕ್ಕಳಂತಾಗದಿದ್ದರೆ ದೇವನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಅಂತಾರೆ. ಮಕ್ಕಳಂತಾಗದಿದ್ದರೆ ಅಂದರೆ ಮಗುವಿನ ಮನಸ್ಸು ಎಷ್ಟು ನಿಷ್ಕಲ್ಮಶ ಇರ್ತದೆ. ನಾವು ಭಗವಂತನ ಪೂಜೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಮಗುವಿನಂಥ ನಿಷ್ಕಲ್ಮಶ ಪ್ರೀತಿ ಬೇಕು ಅಂತ. ನಮ್ಮ ಭಕ್ತಿಗಳು ಹೆಂಗಿರ್ತದೆ? 1ನೇದು ವ್ಯಾಪಾರಿ ಭಕ್ತಿ, 2ನೇದು ಭಯಭೀತ ಭಕ್ತಿ, 3ನೇದು ಅಸೂಯಾ ಭಕ್ತಿ,
ನಾಲ್ಕನೇದು ಇಂಥವೇ ಭಕ್ತಿಗಳು. ಒಂದು ಮೂಢನಂಬಿಕೆ, ಮೂಢಭಕ್ತಿ, ಕಂದಾಚಾರದ ಭಕ್ತಿ, ಶುಷ್ಕಾಚಾರದ ಭಕ್ತಿ, ಡಂಬಾಚಾರದ ಭಕ್ತಿ, ಇಂಥ ಅನೇಕ ಭಕ್ತಿಗಳನ್ನು ಮಾಡ್ತೀವಿ ನಾವು. ಅನಾಚಾರದ ಭಕ್ತಿ, ದುರಾಚಾರದ ಭಕ್ತಿಗಳನ್ನು. ನಿಜವಾಗ್ಲೂ ದೇವರು ಎದು ಕೊಲಿತಾನೆ ಅಂದರೆ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ. ಬಸವಣ್ಣವ್ರು ಹೇಳ್ತಾರೆ, ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ. ಅವರನ್ನು ದೇವರು ಇಷ್ಟಪಡೋದಿಲ್ಲ, ಅವರನ್ನು ಹತ್ರಕ್ಕೂ ಬಿಟ್ಕೊಳ್ಳೋದಿಲ್ಲ. ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ. ಅವರ ಆರಾಧನೆ ದಂಡ. ನೀವು 108 ಏನು ಮಾಡ್ತಿರಲ್ಲ, ಅವೆಲ್ಲವೂ ಸದಾಚಾರ ಸದ್ಭಕ್ತಿ ಇಲ್ಲದೆ ಇದ್ದರೆ ಇವೆಲ್ಲವೂ ಏನಿವು ವೇಸ್ಟ್ ಅಂತಾರೆ. ಅವರ ಆರಾಧನೆ ದಂಡ. ನಿತ್ಯ ನಿತ್ಯ ಪ್ರಾಯಶ್ಚಿತ್ತವನ್ನಲ್ಲ. ನಿಮಗೆ ಅರಿವಿನ ಭಕ್ತಿ ಇರಬೇಕು. ಮಾಡೋ ಭಕ್ತಿಯಲ್ಲಿ ಕೆಲವು ಕತ್ತಲೆ ಭಕ್ತಿಗಳನ್ನು ಮಾಡ್ತೀವಿ. ಕತ್ತಲೆ ಭಕ್ತಿ ಅಂದ್ರೇನು? ಅವ್ರ ತಾಯ್ತ ಕಟ್ಕೊಂಡಾರೆ ಅಂದ್ರೆ ನಾವು ಕಟ್ಕೊಳ್ಳೋದು. ಅವ್ರು ಯಾಕೆ ಕಟ್ಕೊಂಡಾರ ಗೊತ್ತಿಲ್ಲ, ನಾವ್ಯಾಕೆ ಕಟ್ಕೊತೀವೋ ಗೊತ್ತಿಲ್ಲ. ಅವರೊಂದು ಕರಿದಾರ ಕಟ್ಕೊಂಡಾರ, ನಾವು ಕಾಲಿಗೆ ಕರಿದಾರ. ಇದು ಇತ್ತೀಚೆಗೆ ಅದೊಂದು ಟ್ರೆಂಡ್. ಅದು ಎಲ್ಲರ ಕಾಲಿಗೊಂದು ಕರಿದಾರ ಕಟ್ಕೊಳ್ಳೋದು. ಯಾಕೆ ಕಟ್ಕೋತಾರ ಗೊತ್ತಿಲ್ಲ. ಅವ್ರು ಕಟ್ಕೊಂಡಾರೆ, ಇವರು ಕಟ್ಕೊಂಡಾರ. ಅವರೊಂದು ಸರಪಣಿ ಕಟ್ಕೊಂಡಾರೆ, ಇವರು ಒಂದು ಸರಪಣಿ ಕಟ್ಕೊಳ್ಳೋದೆ. ಅವರು ಕೂದಲ ಕೊಟ್ಟು ಬಂದಾರಂದ್ರೆ ಇವರು ಹೋಗಿ ಕೊಟ್ಟು ಬರ್ತಾರೆ. ಯಾಕೆ ಕೊಟ್ಟರು, ಏನು ಕೊಟ್ಟರು, ಏನೈತದ್ರಲ್ಲಿ, ಏನು ಬೇಕಿಲ್ಲ ಯಾರಿಗೂ. ಹೌದಿಲ್ರಿ? ಇದು ಎಂಥ ಭಕ್ತಿ? ಇದು ಅಜ್ಞಾನದ ಭಕ್ತಿ, ಅಂಧಕಾರದ ಭಕ್ತಿ. ಎಂಥ ಭಕ್ತಿ ಇದು? ಅಂಧಕಾರದ ಭಕ್ತಿ. ಇಂಥ ಭಕ್ತಿಗಳಿಗೆ ದೇವರು ಒಲಿಯೋದಿಲ್ಲ. ಅವನು ತಾಯ್ತಾ ಯಾರೋ ಕಟ್ಕೊಂಬಂದ್ರು, ಇವರು ಹೋಗಿ ಕಟ್ಕೊಂಬರ್ತಾರೆ. ಅವ್ರು ಯಾಕೆ ಕಟ್ಕೊಂಬಂದ್ರು ಅಂತ ಇವ್ರಿಗೆ ಗೊತ್ತಿಲ್ಲ. ಗಂಡು ಹೆಣ್ಣು ಎಲ್ಲ ಕೂಡ ಕಟ್ಕೊತಿದ್ದಾರೆ. ಇವ್ರಿಗೆ ಅವರೊಂದು ಕರಿ ದಾರ ಕಾಲಿಗೆ ಕಟ್ಕೊಂಡು ಇವರು ಕಾಲಿಗೆ ಮೊದಲೆಲ್ಲ ಕಟ್ಕೊಂಡೇ ಜೀವನ ಮಾಡಿದ್ರ ನಿಮ್ಮ ಅಜ್ಜ ಮುತ್ತಜ್ಜಗಳೆಲ್ಲ? ಕೊರಳಾಗ ಲಿಂಗನೇ ಇರ್ಬೇಕಾದ್ರೆ ನಿಮ್ಮ ದಾರ ಏನು ಕೆಲಸ ಮಾಡಿತ್ತ? ಇದಕ್ಕೆ ವ್ಯಾಪಾರಿ ಭಕ್ತಿ. ವ್ಯಾಪಾರಿ ಭಕ್ತಿ ಅಂದರೆ ನಾವು ಸ್ನಾನ ಪೂಜೆ ಮಾಡಿಕೊಂಡು ಮಗುವಿನಂಥ ಪ್ರೀತಿಯಿಂದ ದೇವರಿಷ್ಟೆಲ್ಲ ಕೊಟ್ಟನೆ, ಇಳೆ ಬೆಳೆ ಎತ್ತು ಬಿತ್ತು ಎಲ್ಲ ಕೊಟ್ಟನೆ, ಆ ಕೃತಜ್ಞತೆಗೆ ಪೂಜೆ ಮಾಡಬೇಕು ಅಂತ ದೇವ್ರ ಹತ್ರಕ್ಕೆ ಹೋಗಲ್ಲ. ಮೊದಲೇ ಒಂದು ಲೀಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ, ಏನೇನು ಕೇಳ್ಬೇಕು ದೇವ್ರನ್ನ ಅಂತ. ಗುಡಿ ಗುಂಡಾರಕ್ಕೆ ಹೋಗ್ಬೇಕಾರೆ ಮೊದಲೇ ಲೀಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ, ಏನೇನು ಬೇಡಬೇಕು ಅಂತೇಳಿ. ಮತ್ತು ನಮ್ಮ ಬೇಡಿಕೆಗಳು ಹೆಂಗಿರ್ತದೆ? ನಾವು ದುಡಿಲಾರ್ದ ಶ್ರೀಮಂತರಾಗಬೇಕು, ದೇವ್ರ ಹತ್ರ ಬೇಡಿಕೆ ಇದು. ನಮ್ಮ ಮಕ್ಕಳು ಓದಲಾರ್ದೆ ಫಸ್ಟ್ ಕ್ಲಾಸ್ ಬರಬೇಕು. ನಿಮ್ಮ ಮಕ್ಕಳು ಓದಲಾರ್ದೆ ಫಸ್ಟ್ ಕ್ಲಾಸ್ ಬರೋದಾದ್ರೆ ಶಾಲೆ ಕಾಲೇಜುಗಳೇ ಹಾಕಬೇಕು. ನೀವು ದುಡಿಲಾರ್ದೆ ದುಡ್ಡು ಬರೋದಾದರೆ ಉದ್ಯೋಗಗಳೇ ಹಾಕಬೇಕು. ಹೌದಿಲ್ರಿ? ನಮ್ಮ ಬೇಡಿಕೆಗಳು, ನಾನು ಲಾಟ್ರಿ ಟಿಕೆಟ್ ತೊಗೊಂಡ್ರೆ ಫಸ್ಟ್ ನಂಬರು ನನಗೆ ಹತ್ತಬೇಕು. ಇದು ವ್ಯಾಪಾರಿ ಭಕ್ತಿ. ಇದಕ್ಕೇನಂತಾರೆ? ವ್ಯಾಪಾರಿ ಭಕ್ತಿ. ಏನೋ ಉದ್ದೇಶ ಇಟ್ಕೊಂಡೇ ಹೋಗೋದು ದೇವ್ರ ಹತ್ರ, ಏನಾದ್ರು ಉದ್ದೇಶ ಇಟ್ಕೊಂಡೇ ಪೂಜೆ ಪ್ರಾರ್ಥನೆಗಳನ್ನು ಮಾಡೋದು. ನಮ್ಮ ಭಕ್ತಿಗಳು ನೋಡಬೇಕು. ಇವರು ಯಾರೋ ಹೋಗಿ ಬಂದಿರ್ತಾರೆ ಒಂದು ದೇವರಿಗೆ, ಅವ್ರ ಕೆಲಸ ಆತಂದರೆ ಪಕ್ಕದ ಮನೆಯವ್ರಿಗೆ ಹೇಳ್ತಾರೆ, ಆ ದೇವ್ರು ಭಾಳ ಜಾಗೃತೆ ಇದೆ, ಹೋಗಿ ಬರ್ರಿ ಅಂತ. ಆಮೇಲೆ ಅಕಸ್ಮಾತ್ ಅವ್ರ ಕೆಲಸ ಆಗಲಿಲ್ಲ ಅಂದರೆ, ಆ ದೇವ್ರಿಗೆ ಹೋಗ್ಬೇಡ್ರಿ. ಹೌದಿಲ್ರಿ? ದೇವರೇ ಜಾಗೃತಿ ಇಲ್ಲ ಅಂದರೆ ಅವು ಒಂಥರ ವ್ಯಾಪಾರಿ ಭಕ್ತಿ. ಹೆಂಗೆ ಅಂದರೆ, ನಾ ಇಂಥ ಯಾಗ ಮಾಡಿದರೆ ನೀ ಅದನ್ನು ಕೊಡಲೇಬೇಕು. ಯಾಗ ಮಾಡೋ ಉದ್ದೇಶ ಏನು? ಪುತ್ರ ಕಾಮೇಷ್ಟಿ ಯಾಗ. ಅಲ್ಲಿ ಏನೋ ಒಂದು ಬಯಕೆ ಇಟ್ಕೊಂಡು ಯಾಗ ಮಾಡಿದ, ನನಗೆ ಪುತ್ರನ ಕೊಡು ಅಂತ. ನಾ ಯಾಗ ಮಾಡಿದ್ದೀನಿ, ನೀನು ಕೊಡಬೇಕು. ಚಂಡಿಕಾ ಯಾಗ, ರಾಜಾಸೂಯ ಯಾಗ, ಗೊತ್ತಲ್ಲ ನಿಮಗೆ ಯಾಗಗಳು. ಇದಕ್ಕೆ ವ್ಯಾಪಾರಿ ಭಕ್ತಿ ಅಂತ ಕರೀತಾರೆ. ಇದನ್ನು ಒಬ್ಬನ ಕುರುಬ ಕುರಿ ಕಳ್ಕೊಂಡಿದ್ದ. ಒಂದು ಗುಡಿ, ಒಂದು ಮರದ ಕೆಳಗೆ ಒಂದು ಸಣ್ಣ ದೇವಸ್ಥಾನ ಇತ್ತು.
ಹೋಗಿ ಹರಕೆ ಹೊತ್ಕೊಂಡ, ನಾ 3 ದಿನ ನಿನಗೊಂದು ಕೊಡ ಹಾಲಿನ ಅಭಿಷೇಕ ಮಾಡ್ತೀನಿ, ನನ್ನ ಕುರಿನ ಹುಡುಕೊಡ್ಬೇಕು ನೀ. ಯಾರಿಗೆ ಕೇಳ್ದ? 3 ದಿನ ಆಯ್ತು ಸಿಗಲಿಲ್ಲ ಮಗನೇ, 3 ದಿನ ಅಭಿಷೇಕ ಮಾಡಿದ್ರು ನೀನು ನನಗೆ ಹುಡುಕೊಡ್ಲೇ, ನಾನು ನಿನ್ನ ಕಿತ್ತು ಹೋಗಿತ್ತೀನಿ ಮಗನೇ ಅಂದ. ಯಾರಿಗೆ? ಇವು ಭಕ್ತಿಗಳು ನಮ್ಮವು. ಎಂಥ ಭಕ್ತಿ ಇದು? ವ್ಯಾಪಾರಿ ಭಕ್ತಿ. ಎರಡನೆಯದು ಭಯಭೀತ ಭಕ್ತಿ. ಅಲ್ಲಿ ಯಾವುದು ಪ್ರೀತಿಯಿಂದ, ದೇವರಲ್ಲಿ ಸ್ನೇಹದಿಂದ, ವಿಶ್ವಾಸದಿಂದ ಪೂಜೆ ಮಾಡೋದಿಲ್ಲ. ನಾ ಹರಕೆ ಹೊತ್ಕೊಂಡಿದ್ದೀನಿ, ತೀರಿಸ್ತಿದ್ರೆ ದೇವರು ನನಗೆ ಏನು ಮಾಡಿಬಿಡ್ತಾನೋ. ನಾನು ಮನೆ ದೇವರಿಗೆ ಒಂದ್ಸತಿ, ವರ್ಷಕ್ಕೊಂದ್ಸತಿ ಹೋಗಿ ಬರದೇ ಇದ್ದರೆ ಆ ದೇವ್ರು ನಮಗೆ ಏನು ಕಾಡ್ಬಿಡ್ತಾನೋ, ಬಲಿ ಕೊಡದೇ ಇದ್ದರೆ ಏನು ಮಾಡಿಬಿಡ್ತಾನೋ ಅಂತ ಮಾಡೋದು ಭಕ್ತಿನ. ದೇವ್ರ ಮೇಲೆ ವಿಶ್ವಾಸದಿಂದ, ಪ್ರೀತಿಯಿಂದ ದೇವ್ರ ಮೇಲೆ ಮಾಡೋದಿಲ್ಲ. ಹಿಂಗೆ ಭಯದಿಂದ ನಮ್ಮ ಅತ್ತೆ ಮಾವ ಜಗಲಿ ಮೇಲೆ ಇಟ್ಕೊಂಬಂದಾರೆ, ಇವು ಪೂಜೆ ಮಾಡದಿದ್ರೆ ಅವೆಲ್ಲ ನಮಗೆ ಶಾಪ, ಅವ್ರಿಗೆ ಬೇಡಾಗಿರುತ್ತದು. ಆದರೆ ಬಿಟ್ಬಿಟ್ರೆ, ತೆಗೆದುಬಿಟ್ರೆ ಎಲ್ಲಿ ಅವು ನಮಗೆ? ಸಾಕಾಗಿ ಹೋಗಿರುತ್ತೆ ಅವ್ರಿಗೂ, ತಿಕ್ಕಿ ತೊಳೆದು ಬೆಳೆದು. ಆದರೂ ಬಿಟ್ಟರೆ ಅಲ್ಲಿ ಅವನೇನು ಮಾಡ್ಬೇಕಂತ ಮಾಡಲ್ಲ, ತೆಗೆದ್ರೆ ಎಲ್ಲಿ ಹೋಗ್ಬಿಡ್ತದೋ, ಬಿಟ್ಟರೆ ಏನು ಮಾಡಿಬಿಡ್ತಾನೋ ಅಂತ ಭಕ್ತಿ ಮಾಡ್ತಿರಲ್ಲ, ಇದಕ್ಕೆ ಭಯಭೀತ ಭಕ್ತಿ. ಇಂಥ ಭಕ್ತಿಗೂ ದೇವರು ಒಲಿಯೋದಿಲ್ಲ. ಇಂಥ ಭಕ್ತಿಗೂ ದೇವರು ಒಲಿಯೋದಿಲ್ಲ. ಮತ್ತೊಂದು ಅಸೂಯ ಭಕ್ತಿ. ಆ ದೇವ್ರ ಭಕ್ತರು ಕಂಡ್ರೆ ಈ ದೇವ್ರಿಗಾಗಲ್ಲ, ಈ ದೇವ್ರ ಭಕ್ತರು ಕಂಡ್ರೆ ಅವರಿಗಾಗಲ್ಲ. ಇದು ಅಜ್ಞಾನ ಮನುಷ್ಯನಿಗೆ, ಇದು ಅಜ್ಞಾನ. ದೇವರು ಒಂದೊಂದು ಸರಿ ದೇವರೇ ನಮ್ಮ ಹತ್ರಕ್ಕೆ ಬಂದ್ರೂ, ಅಕಸ್ಮಾತ್ ಎದುರಿಗೆ ನಿಂತರು ನಮ್ಮ ದ್ವೇಷ, ಅಸೂಯೆ ಇವೆಲ್ಲ ಹೆಂಗಿರ್ತವೆ ಅಂದರೆ, ಒಂದು ಸರಿ ಎದುರು ಬದ್ರ ಮನೆಯವ್ರಿಗೆ ಆಗ್ತಿರ್ಲಿಲ್ಲ ಒಬ್ರಿಗೊಬ್ರಿಗೆ. ಊರಲ್ಲೊಬ್ಬರು ಸಾಧುಗಳು ಬಂದರೆ, ಅವರೇನೋ ಒಂದು ಮಂತ್ರ ಹೇಳ್ಕೊಡ್ತಾರೆ, ದೇವರು ಪ್ರತ್ಯಕ್ಷ ಆಗಿ ಕೇಳಿದ್ದನ್ನೆಲ್ಲ ಕೊಡುವಂತ ಅಂತ ಒಬ್ಬನಿಗೆ ಗೊತ್ತಾಯಿತು. ಹೋದ ಗುರುಗಳ ಹತ್ರ ಒಂದು ಮಂತ್ರ ದೀಕ್ಷೆ ತಗೊಂಡ, ತಪಸ್ಸಿ ಕುಂತ. ಎದುರು ಮನೆಯವನಿಗೆ ಗೊತ್ತಾಯ್ತು ಈ ವಿಚಾರ. ಇವನು ಹೋದ, ಅವನು ಆ ಗುರುಗಳಿಂದ ದೀಕ್ಷೆ ತಗೊಂಡ. ಅವನು ಎದುರು ಬದ್ರಿಗೆ ಕೂತಿದ್ರು ಇವರು. ಎದಕ್ಕೆ? ತಪಸ್ಸಿಗೆ, ಧ್ಯಾನಕ್ಕೆ. ದೇವ್ರ ಪ್ರತ್ಯಕ್ಷ ಆದ. ಮೊದಲು ಕುಂತಿದ್ನಲ್ಲ ಅವನಿಗೆ, ನೀನು ಭಕ್ತಿಗೆ ಮೆಚ್ಚಿದ್ದೀನಿ, ಏನು ಬೇಕು ಅಂದ. ಕಣ್ಬಿಟ್ಟು ನೋಡ್ದ. ಇವನು ವೈರಿ ಕುಂತಿದ್ದ ಎದುರಿಗೆ. ಅವನಿಗೇನು ಕೊಟ್ಟಿಯ ಅಂದಿವ? ಅವನಿಗೇನು ಕೊಟ್ಟಿ ಅಂತ ಕೇಳ್ದ. ಅದಕ್ಕೆ ಅವ ಹೇಳ್ದ, ನೀ ಫಸ್ಟ್ ಕೂತಿ, ಅದಕ್ಕೆ ನಿನ್ನ ಹತ್ರಕ್ಕೆ ಬಂದೀನಿ, ಇನ್ನೂ ಅವನ ಹತ್ರಕ್ಕೆ ನಾನು ಹೋಗಿಲ್ಲ ಅಂದ. ಆಮೇಲೆ ಬಹಳ ವಿಚಾರ ಮಾಡ್ದೆ, ಈಗ ನನಗೇನು ಕೊಟ್ಟಿಯ ಅಂತ ಕೇಳಿ ಅವನು ನನಗಿಂತ ಹೆಚ್ಚಿಗೆ ಕೇಳಿಬಿಟ್ರೆ ನನಗಿಂತ ಮ್ಯಾಲಕ್ಕೆ ಹೋಗ್ಬಿಡ್ತಾನವ. ಅದಕ್ಕೆ ಬಹಳ ವಿಚಾರ ಮಾಡ್ದ, ಏನು ಕೇಳ್ಬೇಕು ವಿಚಾರ ಮಾಡಿ ಹೇಳ್ದ. ಅವನು ಎದುರಿಗಿದ್ದವನಿಗೆ ಏನು ಕೊಡ್ತೀಯಲ್ಲ ಅದಕ್ಕೆ 2 ಪಟ್ಟು ನನಗೆ ಕೊಡು ಅಂದ. ಎದುರಿಗಿದ್ದವನಿಗೆ ಏನು ಕೊಡ್ತೀಯಲ್ಲ ಅದಕ್ಕೆ 2 ಪಟ್ಟು ನನಗೆ ಕೊಡು. ತಥಾಸ್ತು ಅಂದವ ಬೋಳಾಶಂಕರ. ತಥಾಸ್ತು ಅಂದ. ಆಮೇಲೆ ಇವನು ಎದುರಿಗಿದ್ದವನ ಹತ್ರಕ್ಕೆ ಬಂದ. ನೀನು ತಪಸ್ಸಿಗೆ ಮೆಚ್ಚಿದ್ದೀನಿ, ಏನು ಬೇಕು? ಕಣ್ಬಿಟ್ಟು ನೋಡ್ದ. ಅವನಿಗೇನು ಕೊಟ್ಟಿಯ ಅಂದ. ನಿನಗೇನು ಕೊಡ್ತೀನಿ ಅದು 2 ಪಟ್ಟು ಕೇಳೇನವ. ವಿಚಾರ ಮಾಡ್ದ, ಅರೇ ನನಗೆ 10 ಎಕರೆ ಕೇಳಿದ್ರೆ ಅವನಿಗೆ 20 ಎಕರೆ, ನನಗೆ 1 ಮನೆ ಕೇಳಿದ್ರೆ ಅವನಿಗೆ 2 ಮನೆ, ನನಗೆ 10 ತೊಲೆ ಕೇಳಿದ್ರೆ ಅವನಿಗೆ 20 ತೊಲೆ. ಬಹಳ ವಿಚಾರ ಮಾಡಿ ಹೇಳ್ದ, ಭಗವಂತ ನಂದೊಂದು ಕಣ್ಣು ಹೋಗಲಿ ಅಂದ. ನಂದು 1 ಕಣ್ಣು ಹೋದರೆ ನಮ್ಮ ದ್ವೇಷ ಅಸೂಯೆಗಳು ಹೆಂಗಿರುತ್ತೆ ಅಂದರೆ, ಒಂದೊಂದು ಸರಿ ದೇವರೇ ನಿಮ್ಮ ಎದುರಿಗೆ ಬಂದು ನಿಂತರೂ ನಾವು ಇಂಥದನ್ನು ಪಡ್ಕೋತೀವಿ. ಮುಕ್ತಿ ಕೊಡು, ಜ್ಞಾನ ಕೊಡು ಅಂತ ಕೇಳಲ್ಲ. ಅಸೂಯ ಭಕ್ತಿ. ಎಂಥ ಭಕ್ತಿ ಇದು?
ಅಸೂಯ ಭಕ್ತಿ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಒಂದು ಸತಿ ಒಂದು ಬಸ್ಸಲ್ಲಿ ಹೊಂಟಿದ್ರು ಒಂದಿಷ್ಟು ಜನ 3 ನಾಮ ಹಾಕ್ಕೊಂಡು, ಹಿಂದೆ ಜುಟ್ಲ ಬಿಟ್ಕೊಂಡು, ಒಂದು ಯಾವುದೋ ಶ್ರಾದ್ದ ಇತ್ತು, ಹೊಂಟಿದ್ರು. ಅದ್ರಾಗ ಒಂದಿಬ್ಬರು ವಿಭೂತಿ ಹಚ್ಕೊಂಡವ್ರು ಕೂತಿದ್ರು. ಈ ವಿಭೂತಿ ಹಚ್ಕೊಂಡವ್ರು ನೋಡಿ ಅವರು ಗೇಲಿ ಮಾಡೋದು, ನಗೋದು, ಏನೇನೋ ಮಾಡ್ತಿದ್ರು. ಇವರು ನೋಡಿ ತಮಾಷೆ ಮಾಡೋದು ನೋಡಿ ಇವರು ವಿಭೂತಿ ಹಚ್ಕೊಂಡವ್ರು ಏನು ಮಾಡಿದರು, ಅವ್ರನ್ನ ಕೇಳಿದರು, ತಮ್ಮ ನಿಮ್ದು ಯಾವ ಊರು ಅಂತ ಕೇಳಿದರು. ಭಾಳ ಹೊತ್ತಿಂದ ಹಿಂಗೆ ನಡೆದಿತ್ತು. ಅವ್ರಿಗೂ ತಡ್ಕೊಂಡು ಸಾಕಾಗಿ ಕೇಳಿದ್ರು, ಯಾವ ಊರು ನಿಮ್ಮದು ಅಂತ. ನಮ್ಮದು ವಿಭೂತಿಪುರ ಅಂದರು ಅವರು. ವಿಭೂತಿ ಹಚ್ಕೊಂಡಿದ್ದು ನೋಡಿದ್ರಲ್ಲ, ನಮ್ಮದು ವಿಭೂತಿಪುರ. ನಿಮ್ದು ಯಾವ ಊರು ಅಂತ ಅವ್ರು ಕೇಳಿದರು. ಇವ್ರು ಜುಟ್ಲಾ ಬಿಟ್ಟಿದ್ರಲ್ಲ, ನಮ್ಮದು ಜುಟ್ಲಾಪುರ ಅಂದರು ಅವರು. ಎಂಥ ಭಕ್ತಿ ರೀ ಇದು? ಅಸೂಯ ಭಕ್ತಿ. ಎಂಥ ಭಕ್ತಿ? ಅಸೂಯ ಭಕ್ತಿ. ಇಂತಹ ಭಕ್ತಿಗಳಿಗೂ ದೇವರು ಒಲಿಯೋದಿಲ್ಲ. ದೇವರು ಎದಕ್ಕೆ ಒಲಿತಾನೆ ಅಂತಾರೆ ಬಸವಣ್ಣವರು ಅಂದರೆ, ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದಡೆ ಸುಖವಿಲ್ಲ, ಮೆಲಿದಡೆ ರುಚಿ ಇಲ್ಲ, ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ. ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ದೇವರಲ್ಲಿ ಸ್ನೇಹದ ಭಕ್ತಿ ಇರಬೇಕಂತೆ, ಒಲವಿನ ಭಕ್ತಿ ಇರಬೇಕಂತೆ, ಪ್ರೀತಿಯ ಭಕ್ತಿ ಇರಬೇಕಂತೆ. ಸ್ನೇಹ ಭಕ್ತಿ ಅಂದರೆ ಹೇಗಿರುತ್ತೆ ಅಂದರೆ, ನಿಮ್ಮ ತಂದೆ ತಾಯಿ ಮುಂದೆ ಹೇಳ್ಕೊಳ್ಳಾರದನ್ನು ಸ್ನೇಹಿತರ ಮುಂದೆ ಹೇಳ್ಕೊಂಡಿರ್ತೀವಿ. ಅಂಥ ಒಂದು ಸ್ನೇಹ, ಪ್ರೀತಿ, ವಿಶ್ವಾಸ, ಶರಣಾಗತಿ, ಇಂಥ ಭಕ್ತಿಗೆ ದೇವರು ಒಲಿತಾನೆ. ಅದು ಪ್ರೀತಿಯ ಭಕ್ತಿ. ಅದು ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ಹಿಂಗೆ ಭಯದಿಂದನೋ ವ್ಯಾಪಾರದಿಂದನೋ ನೀ ಅದನ್ನು ಕೊಟ್ಟರೆ ನಾ ಇದನ್ನು ಕೊಡ್ತೀನಿ, ಇಂಥ ಭಕ್ತಿಗಳಿಗೆ ದೇವರು ಒಲಿಯೋದಿಲ್ಲ. ದೇವರು ಎದಕ್ಕೆ ಒಲಿತಾನೆ ಅಂದರೆ, ಆ ಒಲವಿಲ್ಲದ, ಸ್ನೇಹವಿಲ್ಲದ, ಪ್ರೀತಿ ಇಲ್ಲದ, ಆ ಒಂದು ಶರಣಾಗತಿ ಇಲ್ಲದೆ ಇರ್ತಕ್ಕಂಥ ಭಕ್ತಿ ಹೇಗೆ ಅಂದರೆ, ಅದು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ ಅಂತಾರೆ. ಈ ಬಟ್ಟೆ ಅಂಗಡಿಗಳಲ್ಲಿ ಚಲೋ ಗೊಂಬೆಗಡು ಮಾಡಿ ನಿಲ್ಲಿಸಿರ್ತಾರೆ, ಹೌದಾ? ಅದಕ್ಕೆ ಚಲೋ ಬಟ್ಟೆ ಉಡಿಸಿ ನಿಲ್ಲಿಸಿರ್ತಾರೆ. ಈ ಚಿತ್ರ ಬಿಡಿಸೋನು ಏನು ಮಾಡ್ತಾನೆ, ಒಂದು ಹಾಳೆ ಮೇಲೆ ಸುಂದರವಾದ ಒಂದು ಕಬ್ಬಿನ ಚಿತ್ರ ಬಿಡಿಸ್ತಾನೆ. ಆ ಕಬ್ಬಿನ ಚಿತ್ರ ಯಾಕೆ ಕಾಣುತ್ತೆ ಅಂದರೆ, ಜೀವಂತವಾಗಿ ಕಬ್ಬು ಕಂಡಂಗೆ ಕಾಣುತ್ತದೆ, ನಿಜವಾಗ್ಲೂ ಕಬ್ಬಿದ್ದಂಗೆ ಇರ್ತದೆ. ಅರೆ ಕಬ್ಬಿದ್ದಂಗಿದೆ ಅಂತೇಳಿ ಹಾಳೆ ಮೇಲಿನ ಕಬ್ಬಿನ ಚಿತ್ರ ತಿಂದರೆ ನಿಮಗೆ ಕಬ್ಬಿನ ರುಚಿ ಬರಲಿಕ್ಕೆ ಸಾಧ್ಯನಾ? ಒಬ್ಬ ಹುಡುಗ ಹೋಗಿ ಬಟ್ಟೆ ಅಂಗಡಿಯಲ್ಲಿರೋ ಒಂದು ಗೊಂಬೆನ ಹೋಗಿ ಅಪ್ಕೊಂಡ್ರೆ, ನೀನು ಭಾಳ ಚಂದ ಕಾಣ್ತಾ ಇದೀಯ ಅಂತೇಳಿ ಬಟ್ಟೆ ಅಂಗಡಿಗಿರೋ ಗೊಂಬೆ ಅಪ್ಕೊಂಡ್ರೆ ಅವನಿಗೆ ಯಾವುದಾದ್ರೂ ಆ ಗೊಂಬೆಯಿಂದ ಸುಖ ಸಿಗಕ್ಕೆ ಸಾಧ್ಯನಾ? ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ಆ ಪೂಜೆ, ಆ ಮಾಟ ಹೇಗೆ ಅಂದರೆ, ಅದು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದಡೆ ಸುಖವಿಲ್ಲ, ಮೆಲಿದಡೆ ರುಚಿ ಇಲ್ಲ. ಆ ಗೊಂಬೆ ಅಪ್ಕೊಂಡ್ರೆ ಯಾವ ಸುಖನೂ ಸಿಗೋದಿಲ್ಲ, ಹಾಳೆ ಮೇಲಿನ ಕಬ್ಬಿನ ಚಿತ್ರ ತಿಂದರೆ ಯಾವ ರುಚಿನೂ ಸಿಗೋದಿಲ್ಲ. ಹಾಗೆ ಪ್ರೀತಿ, ವಿಶ್ವಾಸಗಳಿಲ್ಲದೆ, ನಂಬಿಕೆ ಇಲ್ಲದೆ, ಶರಣಾಗತಿ ಇಲ್ಲದೆ ಇರತಕ್ಕಂಥ ಭಕ್ತಿ ಸುಮ್ಮನೆ ಯಾಂತ್ರಿಕವಾಗಿ ಹಿಂಗೆ ವ್ಯಾಪಾರಿ ಭಕ್ತಿನೋ, ಅಸೂಯ ಭಕ್ತಿನೋ, ಭಯಭೀತ ಭಕ್ತಿ, ಇವೆಲ್ಲ ಹೆಂಗೆ ಅಂದರೆ, ಆ ಚಿತ್ರದಾಗಿಂದ ಕಬ್ಬು ತಿಂದಂಗೆ ಆಗ್ತದೆ, ಆ ಬಟ್ಟೆ ಅಂಗಡಿಯಲ್ಲಿರೋ ಗೊಂಬೆ ಅಪ್ಕೊಂಡಂಗೆ ಆಗ್ತದೆ. ಅದರಿಂದ ನಿಮಗೆ ಯಾವ ರೀತಿಯ ಪ್ರಯೋಜನವೂ ಇಲ್ಲ. ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದಡೆ ಸುಖವಿಲ್ಲ, ಮೆಲಿದಡೆ ರುಚಿ ಇಲ್ಲ, ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ. ಪೂಜೆ ಮಾಡಬೇಕು. ಯಾಕೆ ಮಾಡಬೇಕು? ಕೃತಜ್ಞತೆಯಿಂದ ಮಾಡಬೇಕು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆನೆಯ ರಾಮನಾಥ. ಫ್ರೀ ಕೊಟ್ಟಂತ ದೇವರು, ಅದು ಕೃತಜ್ಞತೆ ಸಲ್ಲಿಸ್ಬೇಕಲ್ಲ. ನಾವೆಲ್ಲ ಮಾಡೋ ಪೂಜೆಗಳೇನಿದೆ
ಅವನ ಹಸ್ಕೊಂಡಿದ್ದಾನೆ ಅಂತಲ್ಲ ನಾವು ನೈವೇದ್ಯ ಹಿಡಿಯೋದು, ಅವನು ಬಾಯಾರಿಕೆ ಆಗಿದೆ ಅಂತಲ್ಲ ನಾವು ಮಜ್ಜನಕ್ಕೆ ಎರೆಯೋದು, ಅವನು ಕತ್ಲಲ್ಲಿದ್ದಾನಂತಲ್ಲ ನಾವು ಆರತಿ ದೀಪ ಹಚ್ಚೋದು. ಕೃತಜ್ಞತೆಯಿಂದ ಅವನು ನಿತ್ಯ ತೃಪ್ತ, ಅವನಿಗೆ ಬಾಯಾರಿಕೆ ಎಲ್ಲಿಂದ ಬಂತು? ನಾವೆಲ್ಲರೂ ಬದುಕಬೇಕಾದ್ರೆ 84 ಲಕ್ಷ ಜೀವರಾಶಿಗಳು ಬದುಕಬೇಕಾದ್ರೆ ನೀರು ಬಹಳ ಅಮೂಲ್ಯ ನಮಗೆ, ಹೌದಿಲ್ರಿ? ನಿಮಗೆ ಬಹಳ ಬಾಯಾರಿಕೆ ಆಗಿತ್ತು ಅಂದ್ರೆ ಅಮೃತ ಕುಡಿದ್ರೂ ತೃಪ್ತಿಯಾಗೋದಿಲ್ಲ, ನೀರು ಕುಡಿದ್ರೆ ತೃಪ್ತಿಯಾಗೋದು. ಹಾಗಾಗಿ ನಮ್ಮೆಲ್ಲ ಬದುಕಿಗೆ ನೀರು ಕೊಟ್ಟಿದ್ದಾನೆ, ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು. ಆ ಕೃತಜ್ಞತೆಗೆ ದೇವರಿಗೆ ಮಜ್ಜನಕ್ಕೆ ಕೆರಿತೀವಿ. ಅವನಿಗೇನು ಬಾಯಾರಿಕೆ ಆಗಿದೆ ಅಂತ ಮಜ್ಜನಕ್ಕೆ ಕೆರೆಯೋದಿಲ್ಲ ನಾವು. ಮಜ್ಜನಕ್ಕೆ ಕೆರೆಯೋ ಉದ್ದೇಶ ಏನು? ಕೃತಜ್ಞತೆ. ನೈವೇದ್ಯ ಉಡಿಯೋ ಉದ್ದೇಶ ಅನ್ನವೇ ಬ್ರಹ್ಮ, ಅನ್ನ ಬ್ರಹ್ಮದ ಮುಂದೆ ಇನ್ನೂ ಬ್ರಹ್ಮ ಇಲ್ಲ. ಹಸ್ಕೊಂಡಿರೋರು ಮುಂದೆ ಕೂತ್ಕೊಂಡು ನೀವೇನು ಉಪದೇಶ ಏನು ಮಾಡಿರೇನು? ಹೊಟ್ಟೆ ತುಂಬಿದರೆ ಅವರಿಗೆ ತೃಪ್ತಿ, ಮತ್ತೊಂದು ಮಗದೊಂದು ಮಾಡಲಿಕ್ಕೆ ಸಾಧ್ಯ. ಅದರ ಮುಂದೆ ಇಡೀ ಮುತ್ತು ರತ್ನಗಳನ್ನು ತುಂಬಿ ಅದರ ಮುಂದೆ ನಿಮ್ಮನ್ನು ಒಂದು ತಿಂಗಳು ಊಟ ಇಲ್ದಾಗ ಕೂಡಿಸಿದ್ರೆ ಏನಾಗ್ತದೆ? ಮುತ್ತು ರತ್ನಗಳೆಲ್ಲ ನಿಮ್ಮ ಶರೀರಕ್ಕೆ ಬಲ ಕೊಡೋದು, ನಿಮ್ಮ ಕಣ್ಣಿಗೆ ಕಾಂತಿ ಕೊಡೋದು, ಬಂಗಾರ ಅಲ್ಲ. ಏನು ಕೊಡ್ತದೆ? ಅನ್ನ. ಅದಕ್ಕೆ ಜೋಳವನ್ನು ಮುತ್ತು ಮಾಡಿದ ಪವಾಡ ಅಂತ ಬರ್ತದೆ. ಬಹುಶಃ ಯಾರೋ ಶ್ರೀಮಂತ ಬಹಳ ಅಹಂಕಾರದಿಂದ ವರ್ತಿಸ್ತಿದ್ದ ಅಂತ ಕಾಣ್ತದೆ. ಒಂದಿನ ಬಸವಣ್ಣವ್ರು ಏನು ಮಾಡ್ತಾರಂತೆ ಅಂದರೆ, ಅವನು ತಾಟಿಗೆ ಅನ್ನ ನೀಡಿಸೋ ಬದಲು ತಗೊಂಬಂದು ಮುತ್ತು ರತ್ನ ಸುರಿತಾರಂತ, ತಿನ್ನಿದನ್ನ ಅಂತ. ಆ ದುರಹಂಕಾರದ ವರ್ತನೆಯನ್ನು ಆತನಿಂದ ಪಶ್ಚಾತ್ತಾಪ ಆಗಿ ಅವನು ತಪ್ಪಾಯಿತು ಅಂತ ಕೇಳ್ತಾನೆ ಅಂತ. ಹಾಗಾಗಿ ಹೊಟ್ಟೆ ತುಂಬಿದಾಗ ಅವೆಲ್ಲ ಮುಂದೆ. ಹೊಟ್ಟೆ ಹಸ್ತಿತ್ತು ಅಂದರೆ ಯಾವ ಮುತ್ತು ರತ್ನ ತೊಗೊಂಡು ಏನು ಮಾಡ್ತೀವಿ? ಅಮೂಲ್ಯ ನಮಗೆ ಮುತ್ತು ರತ್ನಗಳಲ್ಲ. ನೀವೊಂದಿಷ್ಟೆಲ್ಲ ಮುತ್ತು ರತ್ನ ಹಾಕಿ ಅದ್ರ ಮಧ್ಯೆ ಒಂದು 4 ಅಕ್ಕಿ ಕಾಳು ಒಗಿರಿ, ಕೋಳಿ ಏನು ಹಾಯ್ಕೊಂಡು ತಿನ್ನುತ್ತೆ? ಕೊಕ್ಕಿನಲ್ಲಿ ನೀವು ಮುತ್ತು ರತ್ನ ತೆಗೆದು ಆ ಕಡೆ ಬಿಸಾಕ್ತು. ಅದು ಗೊತ್ತು, ನನ್ನ ಶರೀರಕ್ಕೆ ಕಳೆ ಎದರಿಂದ ಬರುತ್ತೆ, ನನ್ನ ಶರೀರಕ್ಕೆ ಬಲ ಎದರಿಂದ ಬರುತ್ತೆ, ನನ್ನ ಶರೀರಕ್ಕೆ ಶಕ್ತಿ ಎದರಿಂದ ಬರುತ್ತೆ ಅಂತ ಗೊತ್ತದಕ್ಕೆ. ಹಾಗಾಗಿ ನಮ್ಮೆಲ್ಲ ಬದುಕಿಗೆ ಎಂಥ ಭೂಮಿ ಕೊಟ್ಟಿದ್ದಾನೆ. ಒಂದು ಕಾಳು ಹಾಕಿದರೆ 1000 ಕಾಳು ಮಾಡಿಕೊಡುತ್ತೆ ಭೂಮಿ. ಯಾರು ಕೊಟ್ಟಾರೆ ಅದನ್ನು? ಒಂದು ಜೋಳದ ಕಾಳು ಹಾಕಿದರೆ ಒಂದು ಕಾಳಿಂದ ಒಂದು ತೆನೆ ಎಷ್ಟಿರುತ್ತೆ ಅದರ ಕಾಳು? ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು, ಅನ್ನ, ಭೂಮಿ ಎಲ್ಲ ಕೊಟ್ಟಾನೆ. ಆ ಕೃತಜ್ಞತೆಯಿಂದ ನೈವೇದ್ಯ ಹಿಡಿತೀವಿ. ದೀಪ ಹಚ್ಚೋ ಉದ್ದೇಶ ದೇವರು ಕತ್ಲ ಕುಂತಾನಂತಲ್ಲ. ದೀಪ ಹಚ್ಚೋ ಉದ್ದೇಶ ನಾವು ಬೆಳಗಲಿಕ್ಕೆ, ನಾವು ಬದುಕಲಿಕ್ಕೆ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಹಚ್ಚಿದ್ದಾನೆ. ನಿಮ್ಮ ದೀಪ ಎಣ್ಣೆ ಖಾಲಿಯಾದರೆ ಬತ್ತಿ ತಣ್ಣಗಾಗ್ತದೆ. ಅವನು ಹಚ್ಚಿರೋ ದೀಪದ ಮುಂದೆ ನಿಮ್ಮ ದೀಪ ಯಾವ ಲೆಕ್ಕ? ನಾವೊಂದು 4 ದಿನ ಏನೇನೋ ಉದ್ದೇಶ ಹಿಡ್ಕೊಂಡು ತುಪ್ಪದ ದೀಪ ಹಚ್ಚಿರ್ತಾರೆ. ಅಕಸ್ಮಾತ್ ಉದ್ದೇಶ ಈಡೇರದಿದ್ದರೆ ದೇವ್ರನ್ನ ಬೈಯಕ್ಕೆ ಶುರು ಮಾಡ್ತಾರೆ. ಇಷ್ಟು ದಿನ ನೀನು ಈ ತುಪ್ಪದ ದೀಪ ಹಚ್ಚಿದ್ದು ಎಲ್ಲ ಏನು ಮಾಡ್ತೀವಲ್ಲ, ಕೃತಜ್ಞತೆ. ನೀವು ಊದಿನ ಕಡ್ಡಿ ಬೆಳಗ್ತೀರಿ. ಯಾಕೆ ಊದಿನ ಕಡ್ಡಿ ಬೆಳಗ್ತೀವಿ? ದೇವ್ರ ಗಾಳಿ ಕೊಟ್ಟಾನೆ, ಆ ಒಂದು ಸುವಾಸನೆ ಬೆರೆಸಿ ಒಂಚೂರು ಕೃತಜ್ಞತೆ. ಈ ಎಲ್ಲ ಹಣ್ಣುಗಳಿಗಿಂತ ವಿಶೇಷವಾಗಿ ಬಾಳೆಹಣ್ಣು ನಾವು ನೈವೇದ್ಯ ಹಿಡಿತೀವಿ ಬೇರೆ ಹಣ್ಣುಗಳಿಗಿಂತ. ಯಾಕೆಂದರೆ ಬಾಳೆಗೆ ಒಂದೇ ಜನ್ಮ. ಬಸವಣ್ಣವ್ರ ವಚನದಲ್ಲಿ ಹೇಳ್ತಾರೆ, ಬಾಳೆಗೆ ಫಲವಾಯಿತ್ತೆ ಕಡೆ, ಚೇಳಿಂಗೆ ಬಸರಾಯಿತ್ತೆ ಕಡೆ, ರಣರಂಗದಲ್ಲಿ ಕಾದವ ಓಲೆಕಾರಂಗೆ ಓದ್ ಸೇರಿಸಿತ್ತೆ ಕಡೆ, ಮಾಡುವ ಭಕ್ತಂಗೆ ಮನಹೀನವಾದರೆ ಅದೇ ಕಡೆ ಕೂಡಲ ಸಂಗಮ ದೇವ. ಅಂದರೆ ಒಂದು ಫಲ ಕೊಡ್ತು ಬಾಳೆಹಣ್ಣಿನ ಗಿಡ ಅಂದರೆ ಅದರ ಆಯುಷ್ಯ ಮುಗೀತು. ಪರಮಾತ್ಮ ನನಗೂ ಇದೇ ಜನ್ಮಕ್ಕೆ ಮುಕ್ತಿ ಕೊಡು ಅಂತ. ಬಾಳೆಹಣ್ಣಿಗೆ ಹೆಂಗೆ ಒಂದೇ ಜನ್ಮ ಅಲ್ಲ, ನನಗೂ ಇದೇ ಜನ್ಮಕ್ಕೆ ಮುಕ್ತಿ ಕೊಡು, ಮತ್ತೆ ನನ್ನನ್ನು ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗಿಸ್ಬೇಡ ಅಂತ. ಗಂಟೆ ಬಾರಿಸ್ತೀವಲ್ಲ, ಎದಕ್ಕೆ ಬಾರಿಸ್ತೀವಿ? ನಮ್ಮ ಅಜ್ಜ ಮುತ್ತಜ್ಜ ಬಾರಿಸ್ಕೊಂಬಂದರೆ ನಾವು ಬಾರಿಸ್ತೀವಿ. ಇದಕ್ಕೆ ಕತ್ತಲೆ ಭಕ್ತಿ, ಅಂಧಕಾರದ ಭಕ್ತಿ ಅಂತಾರೆ. ಯಾಕೆ ಮಾಡ್ತಿದ್ರು ಅವ್ರಿಗೆ ಗೊತ್ತಿಲ್ಲ, ನಾವು ಯಾಕೆ ಮಾಡ್ತೀವಿ ಗೊತ್ತಿಲ್ಲ. ಎಂಥ ಭಕ್ತಿ ಇದು? ಅಂಧಕಾರದ ಭಕ್ತಿ. ಗಂಟೆ ಯಾಕೆ ಬಾರಿಸ್ತೀವಿ ಅಂದರೆ
84 ಲಕ್ಷ ಜೀವರಾಶಿಯಲ್ಲಿ ಮಾತನಾಡುವಂಥ ಗಂಟನಾದ ಮನುಷ್ಯನಿಗೆ ಮಾತ್ರ ದೇವರು ಕೊಟ್ಟಾನ. ಬೇರೆ ಯಾವ ಜೀವರಾಶಿಗಳು ನಮ್ಮಂಗೆ ಮಾತಾಡ್ತವ? ಆ ಕೃತಜ್ಞತೆಯಿಂದ ಗಂಟೆ ಬಾರಿಸ್ತೀವಿ, ತೆಂಗಿನಕಾಯಿ ಹೊಡಿತೀವಿ. ತೆಂಗಿನಕಾಯಿ ಅದು ಮೊದಲು ಚಿಪ್ಪಿಗೆ ಅಂಟ್ಕೊಂಡಿರ್ತದೆ, ಬರ್ತಾ ಬರ್ತಾ ಚಿಪ್ಪನ್ನು ಬಿಟ್ಕೋತದೆ, ಗಿಟ್ಗಾಗ್ತದೆ ಒಳಗೆ. ನಾವು ಸಂಸಾರ ಅನ್ನೋ ಚಿಪ್ಪಿಗೆ ಅಂಟ್ಕೊಂಡಿರ್ತೀವಿ, ಬರ್ತಾ ಬರ್ತಾ ಬಿಟ್ಕೋಬೇಕು ಅಂತ. ಸಂಸಾರನ ಏನು ಮಾಡಬೇಕು? ಬಿಟ್ಕೋಬೇಕು. ಸಾಯೋ ತನಕ ಅದರಲ್ಲೇ ಬಿದ್ದು ಒದ್ದಾಡೋದಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ಭಾರತೀಯ ಪರಂಪರೆಯಲ್ಲಿ 25 ವರ್ಷದ ತನಕ ಶುದ್ಧ ಬ್ರಹ್ಮಚಾರಿಯಾಗಿರಬೇಕು ಅಂತ ಭಾರತದ ಒಂದು ನೇಮ ಇತ್ತು. ಹಿಂದೆಲ್ಲ ತೆಗೆದು ನೋಡ್ರಿ ನೀವು. ಕಾಯ ವಾಚ ಮನಸ ಎಲ್ಲರೂ ಹೆಂಗಿರ್ಬೇಕು? 25 ವರ್ಷದವರೆಗೆ ಪರಿಶುದ್ಧರಾಗಿರಬೇಕು ಅಂತ. 25 ವರ್ಷಕ್ಕೆ ಮದುವೆ ಮಾಡಿಕೊಂಡು 50 ವರ್ಷದ ತನಕ ಒಳ್ಳೆ ಗೃಹಸ್ಥನಾಗಿರಬೇಕು ಅಂತ. ಆಮೇಲೆ 50 ವರ್ಷದಿಂದ 75 ವರ್ಷದ ತನಕ ಆದಷ್ಟು ಗೃಹಸ್ಥ ಜೀವನವನ್ನು ಕಮ್ಮಿ ಮಾಡ್ಕೊಳ್ತಾ ದೇವರು, ಧರ್ಮ, ಪೂಜೆ, ಪ್ರಾರ್ಥನೆ, ಸಮಾಜ ಇವುಗಳಲ್ಲಿ ತೊಡಗಿಸ್ಕೋಬೇಕು ನಮ್ಮನ್ನು ಅಂತ. ಸಮಾಜಮುಖಿಯಾಗಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. 75 ವರ್ಷದಿಂದ 100 ವರ್ಷದ ತನಕ ಅದಕ್ಕೆ ಸನ್ಯಾಸಾಶ್ರಮ ಅಂತ ಕರೀತಾರೆ. ಪ್ರತಿಯೊಬ್ಬ ಸಂಸಾರಿನೂ ಸನ್ಯಾಸಿಯಾಗಬೇಕು ಅಂತ. ನೀವಿಂದ ರಾಜ ಮಹಾರಾಜರು ನೋಡ್ರಿ, ನಿಮ್ಮ ಸಂಪತ್ತೆಲ್ಲ ಯಾವುದು? ರಾಜ ಮಹಾರಾಜರು ಅವರು ಸನ್ಯಾಸಾಶ್ರಮ ಬಂದಾಗ ನಾರುಮಡಿಯನ್ನು ಬಿಟ್ಟು ಮಕ್ಕಳು ಮೊಮ್ಮಕ್ಕಳಿಗೆ ಸಿಂಹಾಸನ ಎಲ್ಲ ಬಿಟ್ಕೊಟ್ಟು ದೇವರ ನಾಮಸ್ಮರಣೆ, ಪೂಜೆ, ಭಜನೆಗಳನ್ನು ಮಾಡ್ತಾ ಕಾಲ ಕಳೀತಿದ್ರು. ಅದು ಭಾರತೀಯ ಪರಂಪರೆ. ನಾವು ತೆಂಗಿನಕಾಯಿಯನ್ನು ಹೊಡಿತಕ್ಕಂಥ ಉದ್ದೇಶ ಏನಾಗಿತ್ತು ಅಂದರೆ, ಅದೇ ಅಂಟ್ಕೊಂಡಿರ್ತೀವಿ, ಬರ್ತಾ ಬರ್ತಾ ಆ ಬಿಟ್ಕೊಳ್ಳುವಂಥ ತೆಂಗಿನಕಾಯಿ ಅಂತ ಗುಣ ನಮಗೂ ಬರಲಿ ಅಂತ. ಉರಿಯುಂಡ ಕರ್ಪೂರ ಹಚ್ಚೋ ಉದ್ದೇಶ ಏನು ಅಂದರೆ, ನಮಗೆ ಕರ್ಪೂರ ಕಾಣುತ್ತೆ, ಅದನ್ನು ಬೆಂಕಿ ಹಚ್ಚಿದ್ರೆ ಅಲ್ಲಿ ಇತ್ತು ಅಂತ ಅವಶೇಷನೂ ಅಲ್ಲಿ ಏನು ಇರೋದಿಲ್ಲ. ನಾವು ಭಗವಂತನಲ್ಲಿ ಉರಿಯುಂಡ ಕರ್ಪೂರದಂತೆ ಭಗವಂತನಲ್ಲಿ ಒಡವೆರೆದು ಒಂದಾಗಬೇಕು, ಐಕ್ಯನಾಗಬೇಕು ಅಂತ. ನಾವೇನು ಮಾಡ್ತೀವಲ್ಲ ಪೂಜೆ, ಇವೆಲ್ಲ ದೇವರಿಗೆ ಏನು ಇಲ್ಲ ಅಂತಲ್ಲ ಮಾಡೋದು. ನಾವು ಮಾಡೋದು ಎದರಿಂದ? ಕೃತಜ್ಞತೆಯಿಂದ. ಅವನೇನೆಲ್ಲ ಕೊಟ್ಟಿದ್ದಾನಲ್ಲ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ನೋಗಳುವ ನಾ ಮಾಡದೆ ನನ್ನಿಂದ ಆಯಿತು. ನಾ ಹೇಳಿದ್ನಲ್ಲ, ಒಬ್ಬ ಹೆಣ್ಣುಮಗಳು ತವ್ರ ಮನೆಗೆ ಹೋಗಿರ್ತಾಳೆ, ಅವರಪ್ಪ ಒಂದು ಹೊಸ ಮೂಗ್ಬಟ್ಟು ಮಾಡಿಸ್ಕೊಟ್ಟಿರ್ತಾರೆ. ಹೊಸದೇನಾದರೂ ನಾವು ಮಾಡಿಸ್ಕೊಂಡ್ರೆ 4 ಮನೆಗೆ ಅಡ್ಡಾಡಿ ತೋರಿಸೋದು, ಹೊಸ ನಮೂನಿ ಹೆಂಗೈತೆ ನೋಡಿದಂತೇಳಿ. ಆ ಜಗದಪ್ಪ ಪರಮಾತ್ಮ ಮೂಗೆ ಕೊಟ್ಟಿರಲಿಲ್ಲ ಅಂದರೆ ನಿಮ್ಮಪ್ಪ ಕೊಟ್ಟಿರೋ ಮೂಗು ಬಟ್ಟೆಯಲ್ಲಿ ಇಡ್ತಿದ್ರು. ಮೂಗು ಕೊಟ್ಟವನ್ನ ಮರೆತುಬಿಟ್ಟು ಮೂಗುತಿ ಕೊಟ್ಟವನ್ನ ನೆನೆಸ್ತೀವಿ. ಹಾಗಾಗಿ ಇವನ್ನೆಲ್ಲ ಮಾಡೋ ಉದ್ದೇಶ, ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳನ್ನು ಮಾಡೋ ಉದ್ದೇಶ ಏನು ಅಂದರೆ ಕೃತಜ್ಞತೆಯಿಂದ. ಎದರಿಂದ ಮಾಡ್ತೀವಿ ನಾವು? ಕೃತಜ್ಞತೆಯಿಂದ. ಹಾಗಾಗಿ ಪರಮಾತ್ಮನಿಗೆ ಪ್ರೀತಿಯಿಂದ ಮಾಡಬೇಕು ನಾವು. ನಮ್ಮ ಭಕ್ತಿ ಹೇಗಿರಬೇಕು? ಒಬ್ಬ ಹೆಣ್ಣುಮಕ್ಕಳು ಮನೆಯಲ್ಲಿ ದುಡಿತಾಳಕ್ಕೆ 24 ತಾಸು ಸಂದರ್ಭ ಬಂದರೂ ದುಡಿತಿರ್ತಾಳೆ. ಯಾವ ಪಗಾರ ಕೇಳ್ತಾಳೆ? ಗಂಡನಿಂದ ಮಕ್ಕಳಿಂದ ನಾ ಇಷ್ಟು ದುಡಿದಿದ್ದೀನಿ ಕೊಡು ಅಂತೇಳಿ. ನೀವು ಅದೇ ಒಂದು 6 ತಾಸು ಆಫೀಸಲ್ಲಿ ಕೆಲಸ ಮಾಡೋದು, 7 ತಾಸು ಕೆಲಸ ಮಾಡಿದರೆ 1 ತಾಸು ಎಕ್ಸ್ಟ್ರಾ ಮಾಡಿದ್ದೀವಿ ದುಡ್ಡು ಕೊಡ್ರಿ ಅಂತ ಕೇಳ್ತೀವಿ. ಒಂದು ಪೀರಿಯಡ್ ಜಾಸ್ತಿ ಪಾಠ ಹೇಳಿದರೆ ಎಕ್ಸ್ಟ್ರಾ ಕೇಳ್ತೀವಿ. ತಾಯಂದಿರು ದುಡಿತಾರೆ. ಯಾಕೆ ದುಡಿತಾರೆ? ನಿಸ್ವಾರ್ಥವಾಗಿ ದುಡಿತಾರೆ. ನಾನು 2 ತಾಸು ಜಾಸ್ತಿ ಆಗಿದೆ ರೊಕ್ಕ ಕೊಡ್ರಿ ಅಂತ ಎಂದಾರು ಕೊಟ್ಟಿರೇನು? ಅದು ಹಾಗೆ ದೇವರ ಪೂಜೆ ಪ್ರಾರ್ಥನೆ ಮಾಡಬೇಕಾದ್ರು ಅಂಥ ನಿಸ್ವಾರ್ಥತೆ ಇರಬೇಕು. ಅಲ್ಲಿ ಏನು ಬಯಕೆಗಳಿರಬಾರ್ದು. ನೀವು ಅವನಿಗೋಸ್ಕರ ಪೂಜೆ ಮಾಡಿರಿ, ಅವ ಎಲ್ಲ ಕೊಡ್ತಾನೆ. ಆದರೆ ಬರೀ ಮುಂದೆ ಬೇಡಿಕೆಗಳನ್ನಿಟ್ಟು ನಾವು ಮನಸ್ಸು ಮಾಡಿದರೆ ಮುಕ್ತಿಯನ್ನೇ ಪಡಿಬಹುದು ದೇವರಿಂದ. ಆದರೆ ಬರೀ ಅಲ್ಪ ಸುಖಗಳಿವೆಲ್ಲ. ನಾವೇನು ಬಯಕೆಗಳಿಟ್ಟಿವಲ್ಲ ಅವು ಯಾವ ನಮಗೆ ಶಾಶ್ವತ ಸುಖ ಅಲ್ಲ. ಹಾಗಾಗಿ ನಾವು ಯಾವಾಗಲೂ ಭಗವಂತನಲ್ಲಿ ಏನು ಬೇಡಬೇಕು ಅಂದರೆ ಪರಿಪೂರ್ಣವಾಗಿ ಅವನ ಸಾಮ್ರಾಜ್ಯನೇ ನಿಮ್ಮದಾಗುತ್ತೆ.
ಅವನಿಗೋಸ್ಕರ ನೀವು ಪೂಜೆ ಪ್ರಾರ್ಥನೆ ಮಾಡಿದರೆ. ಬರೀ ಅವನು ಕೊಡೋ ವಸ್ತುಗಳಿಗಾಗಿ ಅಂದರೆ ಅದು ಅಲ್ಪ ತೃಪ್ತಿ ಅಷ್ಟೇ ಅದು. ಹಾಗಾಗಿ ಕೃತಜ್ಞತೆಯಿಂದ ಅವನಿಗೋಸ್ಕರ ಪ್ರೀತಿಯಿಂದ ಮಾಡಬೇಕು. ನಮ್ಮ ಭಕ್ತಿ ಹೇಗಿರಬೇಕು? ಕೇವಲ ಪ್ರೀತಿಯಿಂದ ಇರಬೇಕು, ಕೃತಜ್ಞತೆಯಿಂದ ಇರಬೇಕು. ಅವನೆಲ್ಲ ಕೊಟ್ಟಿದ್ದಾನೆ ನಮಗೆ. ಎಂಥ ಶರೀರ ಕೊಟ್ಟಿದ್ದಾನೆ, ಇಡೀ ಜಗತ್ತನ್ನು ನೋಡುವಂಥ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಇಡೀ ಜಗತ್ತಿನ ವಿಷಯಗಳನ್ನು ಕೇಳುವಂಥ ಕಿವಿಗಳನ್ನು ಕೊಟ್ಟಿದ್ದಾನೆ, ಮಾತನಾಡುವಂಥ ಶಕ್ತಿ ಕೊಟ್ಟಿದ್ದಾನೆ. ಏನು ಈ ಶರೀರದಲ್ಲಿ ಏನು ಅದ್ಭುತ ಶಕ್ತಿ ಇದೆ ಐತಿಲ್ರಿ. ನೀವು ಜಗತ್ತು ಮನಸ್ಸು ಮಾಡಿದರೆ ನಮ್ಮ ಬುದ್ಧಿಶಕ್ತಿ ಆಗಿದೆ ಅಂದರೆ ಅತಿ ಬುದ್ಧಿವಂತ ಅಂತ ಕರೆಸ್ಕೊಳ್ಳೋನು ತನ್ನ ಬುದ್ಧಿಶಕ್ತಿಯಲ್ಲಿ 10% ಬಳಸ್ಕೋತಾನಂತ. ಇನ್ನು 90% ಅದು ಡೆಡ್ಡಾಗಿ ಉಳಿದಿರುತ್ತೆ. ನೀವು ಮನಸ್ಸು ಮಾಡಿದರೆ ಇಡೀ ಜಗತ್ತಿನಲ್ಲಿ ಎಲ್ಲವನ್ನೂ ಕರಗತ ಮಾಡಿಕೊಂಡು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಮನುಷ್ಯನಲ್ಲಿ ಇರ್ತದೆ. ಹಾಗಾಗಿ ಇವೆಲ್ಲವೂ ಕೂಡ ಯಾಕೆ ಮಾಡಬೇಕು ಅಂತ ಕೃತಜ್ಞತೆಯಿಂದ ಮಾಡಬೇಕು, ದೇವರಿಗೋಸ್ಕರ ಮಾಡಬೇಕು. ನಾನು ಇದನ್ನೆಲ್ಲ ಕೊಟ್ಟಿದೆಯಾ ಅಂಥೇಳಿ ಮಾಡಬೇಕು. ಹಾಗಾಗಿ ಬಸವಣ್ಣವ್ರು ಹೇಳ್ತಾರೆ, ಇಂಥ ಸುಮ್ಮನೆ ಕೆಲಸಕ್ಕೆ ಬಾರದ ಪೂಜೆಗಳು ಹೇಗಿರುತ್ತೆ ಅಂದರೆ ಅದು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ, ಅಪ್ಪಿದೆಡೆ ಸುಖವಿಲ್ಲ, ಮೆಲಿದೆಡೆ ರುಚಿ ಇಲ್ಲ. ಇವುಗಳನ್ನು ಮಾಡೋದ್ರಿಂದ ಇದು ನಿಮ್ಮ ಸಮಯ ವ್ಯರ್ಥ ಅಷ್ಟೇ, ನಿಮ್ಮ ಸಮಯ ವೇಸ್ಟ್. ಅದು ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಇನ್ನೂ ಭಕ್ತಿಗಳು ಮಾಡ್ತೀವಿ. ಕೆಲವು ಭಕ್ತಿ ಅನಾಚಾರದ ಭಕ್ತಿ. ಅನಾಚಾರದ ಭಕ್ತಿ ಅಂದರೆ ಸುಮ್ಮನೆ ನನ್ನ ಮೈಯಲ್ಲಿ ದೇವ್ರು ಬಂದದೆ ಅಂತ ಕುಣಿತಿರ್ತಾರೆ. ಯಾರದಾರ ಮೈಯಾಗ ದೇವ್ರು ಬಂದು ಕುಣಿದು ಬಿಟ್ಟು ಹೋಗ್ತದೆ? ದೇವರು ಅಂದರೆ ಬಯಲದು, ದೇವರು ಅಂದರೆ ಬಯಲು. ಅದು ಎಲ್ಲಿ ಬರ್ತದೆ, ಎಲ್ಲಿ? ಮತ್ತು ಇವೆಲ್ಲ ಕೊರೋನಾ ಗಿರೋನ ಬಂದವ್ರು ಹೇಳ್ಬೇಕಿಲ್ಲ ಮೊದಲೇ. ಅವ್ರವ್ರ ಮನೆ ಹಣೆ ಬರ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಸ್ವಲ್ಪ ಎಜುಕೇಟೆಡ್ಗಿಂತ ಹೆಚ್ಚಾಗಿ ಅನ್ಎಜುಕೇಟೆಡ್ಗೆ ಮೈ ಮೇಲೆ ದೇವ್ರು ಬರೋದು ಜಾಸ್ತಿ, ದೇವ್ರು ಬರೋದು ಜಾಸ್ತಿ. ಇದು ಅನಾಚಾರದ ಭಕ್ತಿ ಅಂತಾರೆ. ಇದಕ್ಕೇನಂತಾರೆ? ಅನಾಚಾರದ ಭಕ್ತಿ. ದುರಾಚಾರದ ಭಕ್ತಿ, ದೇವರ ಹೆಸರಿನಲ್ಲಿ ಕುಡಿಯೋದು, ದೇವರ ಹೆಸರಿನಲ್ಲಿ ಭಂಗಿ ಸೇದೋದು, ದೇವರ ಹೆಸರಿನಲ್ಲಿ ಬಲಿ ಕೊಡೋದು, ದೇವರ ಹೆಸರಿನಲ್ಲಿ ಬತ್ತಲೆ ಸೇವೆ, ಇವೆಲ್ಲ ನಿಲ್ಲಿಸಿದೆ ಸರ್ಕಾರ. ಪ್ರಶ್ನೆ ಬೇರೆ. ಮೊದಲು ಇವೆಲ್ಲ ನಡೀತಿದ್ವು. ಇವಕ್ಕೇನಂತಾರೆ? ಇದಕ್ಕೆ ದುರಾಚಾರದ ಭಕ್ತಿ, ವ್ಯಾಪಾರಿ ಭಕ್ತಿ, ಅಸೂಯ ಭಕ್ತಿ, ಭಯಭೀತ ಭಕ್ತಿ, ಅನಾಚಾರದ ಭಕ್ತಿ, ದುರಾಚಾರದ ಭಕ್ತಿ. ಆಮೇಲೆ ಮೂಢಾಚಾರದ ಭಕ್ತಿ. ದೇವರಿಗೆ ಹರಕೆ ಹೊತ್ಕೋತೀವಿ. ಏನು? ನಮ್ಮ ತಲೆ ಮೇಲೆ ನಾನು ಕೂದಲಕ್ಕೆ ಕೊಡ್ತೀನಿ ಅಂತ. ನಿಮ್ಮ ಕೂದಲು ತೊಗೊಂಡು ದೇವ್ರು ಏನು ಮಾಡ್ತಾನೆ? ನೀವು ಊಟ ಮಾಡುವಾಗ ತಾಟ್ನಲ್ಲಿ ಒಂದು ಕೂದಲ ಬಂದರೆ ನಮಗೆ ಊಟ ಮಾಡಬೇಕು ಅನ್ಸಲ್ಲ. ಹೋಗಿ ದೇವ್ರಿಗೆ ಕೂದಲಕ್ಕೆ ಕೊಡೋದ? ಯಾಕೆ ಕೊಟ್ರಿ? ಅವ್ರು ಕೊಟ್ಟರು ನಾವು ಕೊಡ್ತೀವಿ. ಇದಕ್ಕೆ ಕತ್ತಲೆ ಭಕ್ತಿ, ಅಜ್ಞಾನದ ಭಕ್ತಿ ಅಂತ ಕರೆಯೋದು. ನಿಮ್ಮ ಕೂದಲಿಗೂ ದೇವರಿಗೂ ಏನು ಸಂಬಂಧ ರೀ? ನೀವೆಷ್ಟು ಜಾಣ್ರಂದರೆ ನಂದು ಮೂಗು ಕೊಡ್ತೀನಿ ಅಂತ ಹರಕೆ ಹೊತ್ಕೊಳ್ಳಲ್ಲ, ನಂದು ಕಣ್ಣು ಕೊಡ್ತೀನಿ ಅಂತ ಹರಕೆ ಹೊತ್ಕೊಳ್ಳಲ್ಲ, ನಂದೊಂದು ಕೈ ಕೊಡ್ತೀನಿ ಅಂತ ಯಾರು ಹರಕೆ ಹೊತ್ಕೊಂಡಿರೆ, ನಂದೊಂದು ಕಾಲು ಕೊಡ್ತೀನಿ ಅಂತ ಯಾರು ಹೊತ್ಕೊಂಡಿರ? ನಿಮಗೆ ಕೂದಲು ಕತ್ತರಿಸಿ ಬೆಳೀತವೆ ಅಂತ ಗೊತ್ತು. ನಿಮ್ಮ ಬುದ್ಧಿ ದೇವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿರೆ? ನಿಮ್ಮ ಬುದ್ಧಿ ದೇವ್ರಿಗೆ ಗೊತ್ತಿಲ್ಲ. ಇದಕ್ಕೇನಂತಾರೆ? ಇದಕ್ಕೆ ಮೂಢಾಚಾರದ ಭಕ್ತಿ ಅಂತಾರೆ. ದೇವರಿಗೆ ಬೇಕಾಗಿರೋದೇನು ಅಂದರೆ ಮಂಡೆ ಬೋಳಾದರೆ ಸಾಲದು, ಮನಸ್ಸು ಬೋಳಾಗಬೇಕು. ತಲೆ ಮೇಲಿನ ಕೂದಲು ಬೋಳಾದರೆ ದೇವರು ಒಲಿಯೋದಿಲ್ಲ. ಮನಸ್ಸು ಬೋಳಾಗಬೇಕಂದ್ರೆ ಮನಸ್ಸು ನಿಷ್ಕಲ್ಮಶ ಆಗಬೇಕು. ಈ ಎಲ್ಲ ದುಷ್ಟ ಗುಣಗಳನ್ನು ಕಳ್ಕೋಬೇಕು, ಅವಗುಣಗಳನ್ನು ಕಳ್ಕೋಬೇಕು. ಆ ಕಳ್ಕೊಂಡು ಪರಿಶುದ್ಧವಾದಾಗ ದೇವರು ಒಲಿತಾನೆ ವಿನಃ ನಿಮ್ಮ ತಲೆ ಬೋಳಾದರೂ ದೇವರು ಒಲಿಯೋದಿಲ್ಲ. ನಿಮ್ಮ ತಲೆ ಕೂದಲಿಗೂ ದೇವರಿಗೂ ಯಾವ ಸಂಬಂಧ ಇಲ್ಲ. ನಿಮ್ಮ ಕೂದಲಿಂದ ಯಾರಿಗೆ ಸಂಬಂಧ ಐತೆ ಅಂದರೆ ತಿರುಪತಿ ಕಮಿಟಿಯವ್ರಿಗೆ ಸಂಬಂಧ ಐತೆ.
45,000 ಕ್ವಿಂಟಲ್ ಕೂದಲ. ಒಂದು ಕ್ವಿಂಟಲ್ ಕೂದಲಿಗೆ 45,000. ಬಹುಶಃ ತಿಂಗಳಿಗೆ ಒಂದು 16 ಕೋಟಿ ರೂಪಾಯಿ ತಿರುಪತಿಯವ್ರಿಗೆ ಬರೀ ನಿಮ್ಮ ತಲೆ ಮೇಲೆ ಕೂದಲಿಂದ ಆಗ್ತದೆ. ನಿಮಗೇನು ಸಂಬಂಧ? ಮೂಢಾಚಾರದ ಭಕ್ತಿ. ಇದಕ್ಕೇನಂತಾರೆ? ಮೂಢಾಚಾರದ. ನಾನು ಕ್ವಿಂಟಲ್ ಗಟ್ಟಲೆ ಕರ್ಪೂರ ಉರಿಸ್ತೀನಿ ಅಂತ ಹರಕೆ ಹೊತ್ಕೋತಾರೆ. ಕ್ವಿಂಟಲ್ ಗಟ್ಟಲೆ ನಮ್ಮ ಕರ್ನಾಟಕದ ಕೆಲವು ದೇವ್ರದವು ಒಣ ಕೊಬ್ಬರಿ ಕ್ವಿಂಟಲ್ ಗಟ್ಟಲೆ ಸುಡ್ತೀನಿ ಅಂತ ಹರಕೆ ಹೊತ್ಕೋತಾರೆ. ನಾನು ಕ್ವಿಂಟಲ್ ಗಟ್ಟಲೆ ಏನೇನೋ ಕೊಡ್ತೀನಿ ಅಂತ ಹರಕೆ ಹೊತ್ಕೋತಾರೆ. ಇವನ್ನೆಲ್ಲ ಕೊಡೋಕ್ಕೆ ಅವೆಲ್ಲ ಯಾರ ವಸ್ತು ಅವು? ನೀವೇನು ಹರಕೆ ಕೊಡ್ತೀನಿ ಅಂತ ದೇವರಿಗೆ ನೀವು ಹರಕೆ ಹೊತ್ಕೋತಿರಲ್ಲ, ಅವನ್ನೆಲ್ಲ ಕೊಟ್ಟಿರೋರು ಯಾರು? ಕೊಬ್ಬರಿ ಕೊಟ್ಟಿರೋರು ಯಾರು? ನೀವೇನು ನೈವೇದ್ಯ ಹಾಕ್ತೀರ ಅದನ್ನು ಕೊಟ್ಟವ್ರು ಯಾರು? ಕರ್ಪೂರ ಕೊಟ್ಟವ್ರು ಯಾರು? ಯಾರು ಕೊಟ್ಟಾರೆ? ಮತ್ತು ಅವನದೇ ತಗೊಂಡು ಅವನಿಗೇನು ಕೊಡ್ತೀರಿ ನೀವು? ಅವನದೇ ತಗೊಂಡು ಅವನಿಗೇನು ಕೊಡೋದು? ನಾವು ಬಿಡಬೇಕಾಗಿರೋದೇನು? ನನ್ನ ಹತ್ರ ಯಾರೋ ಒಬ್ಳು ಹುಡುಗಿ ಬಂದಿದ್ಲು, ಬಾಳೆಹಣ್ಣು ಕೊಡೋಕ್ಕೆ ಹೋಗಿದ್ದೆ. ಆಮೇಲೆ ನಾನು ಬಾಳೆಹಣ್ಣು ತಿನ್ನಲ್ಲ ಅಂದ್ಲು. ಯಾಕೆ ತಿನ್ನಲ್ಲ ಅಂದೆ? ನಾನು ದೇವ್ರ ಸಲುವಾಗಿ ಬಿಟ್ಟಿನ್ರಿ ಅಂದೆ. ಬಾಳೆಹಣ್ಣು ಬಿಟ್ಟವ್ರು ಇದ್ದಾರೆ, ತುಪ್ಪ ಬಿಟ್ಟವ್ರು ಇದ್ದಾರೆ, ಸೊಪ್ಪು ಬಿಟ್ಟವ್ರು ಇದ್ದಾರೆ, ಒಂದು ಹೊತ್ತಿನ ಊಟ ಬಿಟ್ಟವ್ರು ಇದ್ದಾರೆ. ತಪ್ಪು ಬಿಟ್ಟವರನ್ನೊಬ್ಬರನ್ನು ಕಾಣೆ. ಏನು ಬಿಡ್ಬೇಕ್ರಿ ದೇವರಿಗೆ? ಇಂಥವು ಬಿಟ್ಟವರಿದ್ದಾರೆ ಜಗತ್ತಿನಲ್ಲಿ. ಅವನದೇ ತಗೊಂಡು ಅವನಿಗೆ ಬಿಟ್ಟಿನಿ ಅಂದರೆ ಏನರ್ಥ ಅದು? ನಮ್ಮೊಳಗಿರೋ ದುರಭ್ಯಾಸಗಳು, ದುರ್ಗುಣಗಳು, ಆಸೆ, ಆಮಿಷ, ರೋಷ, ಹರುಷ, ವಿಷಯ, ಕುಟಿಲ, ಕುಹಕ, ಕ್ಷುದ್ರ, ಮಿಥ್ಯ ಇವನ್ನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಕಳೆಯ. ಅದೇಕೆಂದಡೆ ನಿಮ್ಮತ್ತಲೆನ್ನ ಬರಲಿ ಇವು ಈ ದುಷ್ಟ ಗುಣಗಳೇನಿದಾವಲ್ಲ, ಈ ಅವಗುಣಗಳೇನಿದಾವಲ್ಲ, ಇವು ನಮ್ಮನ್ನು ದೇವ್ರ ಹತ್ರಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬಸವಣ್ಣವ್ರು ಹೇಳ್ತಾರೆ, ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು, ಅವಗುಣವೆಂಬ ಕಸವ ಕಿತ್ತು ತೆಗೆದಯ್ಯ ಲಿಂಗ ತಂದೆ, ಸುಳಿದೆಗೆದು ಬೆಳೆವೆನು. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಅಂತಾರೆ. ಎದಕ್ಕೆ ಪ್ರಳಯದ ಕಸ ಅಂತಾರೆ? ಎದಕ್ಕಂತಾರೆ? ಯಾವ ಪ್ರಳಯದ ಕಸ? ಅವಗುಣಗಳು. ಈ ಪ್ರಕೃತಿ ವಿಕೋಪಕ್ಕೇನು ಸುನಾಮಿ, ಭೂಕಂಪ, ಪ್ರವಾಹ ಇವುಗಳು ಈ ಪ್ರಕೃತಿ ವಿಕೋಪವನ್ನು ಮಾಡ್ತವಲ್ಲ, ಈ ದೇಹದ ವಿಕೋಪಕ್ಕೆ, ಈ ದೇಹದ ಪ್ರಳಯಕ್ಕೆ ಯಾವ ಕಾರಣ ಅಂದ್ರೆ ಅವಗುಣಗಳಂತೆ. ಈ ದೇಹದ ಪ್ರಳಯಕ್ಕೆ ಏನು ಕಾರಣ? ಅವಗುಣಗಳು. ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು. ಬಸವಣ್ಣರು ಹೇಳ್ತಾರೆ, ಬಸವಣ್ಣನಂಥ ಮಹಾನ್ ವ್ಯಕ್ತಿನೇ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಾನು ಸುಳಿದೆಗೆದು ಬೆಳಿಬೇಕು, ನಾನು ಯಾರು ಅನ್ನೋದನ್ನು ಕಂಡುಕೊಳ್ಬೇಕು, ನನ್ನ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು. ಆದರೆ ಈ ಕಸಗಳೇನಿದಾವಲ್ಲ ಇವು ನನ್ನನ್ನು ಬೆಳೆಯೋಕ್ಕೆ ಬಿಡ್ತಾ ಇಲ್ಲವು. ಈ ಅವಗುಣಗಳು ಅನ್ನೋ ಕಸಗಳೇನಿದಾವಲ್ಲ ನನ್ನನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲವು. ನನಗಾಕೋ ನೀರು ಅವೇ ತಗೋತವೆ, ನನಗಾಕೋ ಗೊಬ್ಬರ ಅವೇ ತಗೋತವೆ. ಈಗ ನೀವೊಂದೇನೋ ಒಂದು ಗಿಡ ಹಾಕಿರ್ತೀರಿ, ಅದರ ಸುತ್ತ ಕಸ ಉಟ್ಕೊಂಡಿರ್ತವೆ, ನೀವೇನಾದ್ರು ಬೀಜ ಹಾಕಿರ್ತೀರೇನು ಅದಕ್ಕೆ? ಅವು ನೀವು ಹಾಕದೆ ಹುಟ್ಟುತ್ತವೆ. ಒಬ್ಬ ಮನುಷ್ಯ ಒಳ್ಳೆಯವನಾಗ್ಬೇಕು, ಭಾಳ ಶ್ರಮ ಪಡಬೇಕು. ಕೆಟ್ಟವನಾಗ್ಲಿಕ್ಕೇನು ಭಾಳ ಶ್ರಮ ಪಡಬೇಕಾಗಿಲ್ಲ. ಅವಕ್ಕೆ ಬೀಜ ಹಾಕದೇ ಇದ್ರೂ ಹುಟ್ಟುತ್ತವೆ, ನೀರು ಹಾಕದೇ ಇದ್ರೂ ಹುಟ್ಟುತ್ತವೆ, ಗೊಬ್ಬರ ಹಾಕದೇ ಇದ್ರೂ ಬೆಳೀತವೆ. ಕೆಟ್ಟ ಗುಣಗಳು ಬೆಳೀತಾನೆ ಇರ್ತವೆ. ಇವೇ ಅವಗುಣಗಳು. ಇವು ಪ್ರಳಯದ ಕಸ ಅಂತ ಹೇಳ್ತಾರೆ. ಇವನು ಹೆಂಗೆ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಗವಂತ ನೀನೇ ತೆಗಿ. ಯಾಕೆಂದರೆ ನಾನು ಹೀಗೆ ಹುಟ್ಟಿ ಹೀಗೆ ಬೆಳೆದು ಹೀಗೆ ಸಾಯಬಾರ್ದು. ನಾನು ಸುಳಿದೆಗೆದು ಬೆಳಿಬೇಕು, ನನ್ನ ಜೀವನ ಸಾರ್ಥಕತೆ ಪಡ್ಕೊಳ್ಬೇಕು. ನನ್ನ ಬಂದ 84 ಲಕ್ಷ ಜೀವರಾಶಿಯಲ್ಲಿ ಇರ್ತಕ್ಕಂಥ ಈ ಜೀವನವನ್ನು ಪಾವನ ಮಾಡಿಕೊಳ್ಬೇಕು. ಹಾಗಾಗಿ ಪರಮಾತ್ಮ ನೀನೇ ತೆಗಿಯೋದನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ದೇವರಲ್ಲಿ. ಸುಳಿದೆಗೆದು ಬೆಳೆವೇನು, ಅವಗುಣವೆಂಬ ಕಸವ ಕಿತ್ತು ತೆಗೆಯ ಲಿಂಗ ತಂದೆ ದೇವರಲ್ಲಿ ಕೇಳ್ಕೊತಾರೆ.
ಇವುಗಳನ್ನು ಬಿಡಬೇಕೆ ವಿನಃ ತಲೆ ಮೇಲಿನ ಕೂದಲ ಕೊಟ್ಟರು ದೇವ್ರು ಒಲಿತಾನೆ, ಇನ್ನೇನೋ ಕೊಟ್ಟರು ದೇವ್ರು ಒಲಿತಾನೆ ಅಲ್ಲ. ಇದು ಎಂಥ ಭಕ್ತಿ? ಇದು ಮೂಢಾಚಾರದ ಭಕ್ತಿ, ತಿಳುವಳಿಕೆ ಇಲ್ಲದೆ ಅಜ್ಞಾನದಿಂದ ಮಾಡುವಂಥ ಭಕ್ತಿ, ಕತ್ತಲೆಯ ಭಕ್ತಿ. ಇದು ಎಂಥ ಭಕ್ತಿ? ಇದು ಕತ್ತಲೆಯ ಭಕ್ತಿ, ಅಂಧಕಾರದ ಭಕ್ತಿ, ತಾಮಸ ಭಕ್ತಿ ಅಂತಾರೆ ಇದಕ್ಕೆ. ಎಂಥ ಭಕ್ತಿ ಅಂತಾರೆ? ತಾಮಸ ಭಕ್ತಿ. ಇಂಥ ಭಕ್ತಿಗೆ ಒಲಿಯೋದಿಲ್ಲ. ಆಮೇಲೆ ಬರ್ತಕ್ಕಂಥದ್ದು ಕಂದಾಚಾರದ ಭಕ್ತಿ. ಕೆಲವು ಮೂಢನಂಬಿಕೆಗಳನ್ನು ಮಾಡ್ತಿರ್ತೀವಿ. ಯಾಕ್ರಿ ಮಾಡ್ತೀರಿ ಇದನ್ನಂದರೆ, ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಮಾಡ್ಕೊಂಬಂದಾರ್ರಿ. ಅವ್ರು ಯಾಕೆ ಮಾಡ್ತಿದ್ರು ಗೊತ್ತಿಲ್ಲ, ನಾವು ಯಾಕೆ ಮಾಡ್ತೀವಿ ಗೊತ್ತಿಲ್ಲ. ಒಬ್ಬ ಹಳ್ಳಿಯಲ್ಲಿ ಒಬ್ಬ ಊರು ಗೌಡ ಮನೆಗೊಂದು ಬೆಕ್ಕೊಂದು 4 ಮರಿ ಹಾಕ್ಬಿಟ್ಟಿತ್ತು. ಮಗಳು ಮದುವೆ ಬಂದಿತ್ತು. ಮಗಳು ಮದುವೆ ಇನ್ನೇನು ಬೀಗರೆಲ್ಲ ಬರ್ತಿದ್ವು. ಇವು ಮರಿ ಕಾಲಾಗ ಅಡ್ಡಾಡ್ತಿದ್ವು. ಅದಕ್ಕಮ್ಮ ಏನು ಮಾಡ್ದೆ, ಅದಕ್ಕೊಂದು ಸಪ್ರೇಟಾಗಿ ಪಂಜರ ಗಿಂಜರ ಮಾಡಿಸಿ ಕೂಡ ಹಾಕಿ ಮದುವೆ ಮಾಡ್ದೆ. ಆ ಗೌಡಗೊಬ್ಬ ಮಗ ಇದ್ದ. ನಮ್ಮಪ್ಪ ನಮ್ಮ ಅಕ್ಕನ ಮದುವೆ ಹೆಂಗೆ ಮಾಡ್ತಾನೆ ಅಂತೆಲ್ಲ ನೋಡ್ಕೊತಿದ್ದ. ಮುಂದೊಂದು ದಿನ ಇವ ಹೈದರಾಬಾದ್ನಲ್ಲಿ ಮನೆ ಮಾಡಿದ್ದ. ಅವರಪ್ಪ ಅಷ್ಟರೊಳಗೆ ಸತ್ತೋಗಿದ್ದ. ತನ್ನ ಮಗಳು ಮದುವೆ ಮಾಡುವಂಥ ಪ್ರಸಂಗ ಬಂತು. ನಮ್ಮಪ್ಪ ನಮ್ಮ ಅಕ್ಕನ ಮದುವೆಗೆ ಏನೇನು ಮಾಡಿದ್ದ ಅಂತ ನೆನಪು ಮಾಡ್ಕೊಂಡ ಇವ. ನೆನಪಾತ್, ಎಲ್ಲ ಮಾಡ್ದ. ನಮ್ಮಪ್ಪ ಬೆಕ್ಕನ ಪಂಜರದಲ್ಲಿ ಕೂಡಕ್ಕೆ ಮದುವೆ ಮಾಡಿದ್ದ. ಅವ್ರ ಮನೆಗೆ ಬೆಕ್ಕಿರಲಿಲ್ಲ. ಹಳ್ಳಿ ಕಳಿಸಿ ಬಾಡಿಗೆ ಬೆಕ್ಕನ್ನು ತರಿಸಿ ಪಂಜರ ಮಾಡಿ ಕೂಡಕ್ಕೆ ಇವ ಮದುವೆ ಮಾಡ್ದ. ಅವರಪ್ಪ ಯಾಕೆ ಮಾಡಿದ್ದ? ಕಾಲಾಗೆ ಅಡ್ಡಾಡ್ತವಂತ ಮಾಡ್ದ. ಇವ ಯಾಕೆ ಮಾಡ್ದ? ಯಾಕೆ ಮಾಡಿದ್ದ ಗೊತ್ತಿಲ್ಲ. ನಮ್ಮಪ್ಪ ಮಾಡ್ಯಾನ, ಅದಕ್ಕೆ ನಾನು ಮಾಡ್ತೀನಿ. ಇದಕ್ಕೆ ಕಂದಾಚಾರದ ಭಕ್ತಿ ಅಂತಾರೆ. ಇದಕ್ಕೇನಂತಾರೆ? ಕಂದಾಚಾರದ ಭಕ್ತಿ. ಇಂದು ಮುದುಕಿರು ಹೇಳ್ತಿದ್ರು ರಾತ್ರಿ ಹೊತ್ತು ಕಸ ಗುಡಿಸ್ಬಾರ್ದು ಲಕ್ಷ್ಮಿ ಅಂತ. ಈಗ ಇವರು ಅದನ್ನು ಯಾಕೆ ಇಂದು ಮುದುಕಿರು ಹೇಳ್ತಿದ್ರು, ಅದಕ್ಕೆ ನಾವು ಅದನ್ನೇ ಹೇಳ್ತೀವಿ. ಒಬ್ಬ ಗುರುಗಳು ಒಂದು 4 ಜನ ದಿನ ಒಂದು 8-10 ಜನ ಶಿಷ್ಯರನ್ನು ಸಾಕಿದ್ರು, ಒಟ್ಟುಗಳನ್ನು. ಅವ್ರ ಮಠದಾಗ ಒಂದು ಬೆಕ್ಕಿತ್ತು. ಅದು ಇವ್ರ ಪಾಠ ಹೇಳುವಾಗ ಹಗಲೆಲ್ಲ ಗದ್ದಲ ಮಾಡ್ತಿತ್ತದು. ಅದಕ್ಕೆ ಇವ್ರು ಏನು ಮಾಡಿದ್ರು, ಎಲ್ಲ ಕಸ ಗುಡಿಸಿದ್ರ, ನೀವು ಕೈಕಾಲು ಮುಖ ತೊಳ್ಕೊಂಡ್ರ, ವಿಭೂತಿ ಹಚ್ಕೊಂಡ್ರ, ಬೆಕ್ಕು ಮುಚ್ಚಿಡ್ರಿ ಅಂತ ಹೇಳ್ತಿದ್ರು. ಪಾಠ ಹೇಳುವಾಗ ಒಂದು ಬುಟ್ಟಿ ಮಾಡಿದ್ರು, ಅದಕ್ಕೆ ಬೆಕ್ಕು ಮುಚ್ಚಿಡ್ರಿ ಅಂತ ಹೇಳ್ತಿದ್ರು. ಆಮೇಲೆ ಇವರು ಕೇಳ್ತಿದ್ರು, ಬೆಕ್ಕು ಮುಚ್ಚಿಟ್ರ ಅಂತ ಕೇಳ್ತಿದ್ರು. ಗುರುಗಳು ಒಂದಿನ ತೀರ್ಕೊಂಡ್ರು, ಶಿಷ್ಯರು ಒಂದಿನ ಬೆಕ್ಕು ತೀರ್ಕೊಂಡಿತ್ತು. ಮತ್ತು ಶಿಷ್ಯರು ಶುರು ಮಾಡಿದ್ನಲ್ಲ ಒಬ್ಬ ಗುರು, ಅವರು ಅದನ್ನೇ ಕೇಳ್ತಿದ್ದ, ಬೆಕ್ಕು ಮತ್ತೊಂದು ತಗೊಂಬಂದು ಮುಚ್ಚಿ. ಇದಕ್ಕೆ ಕಂದಾಚಾರದ ಭಕ್ತಿ. ಇದಕ್ಕೇನಂತಾರೆ? ಕಂದಾಚಾರದ ಭಕ್ತಿ. ಇನ್ನೂ ಒಂದು ನಮ್ಮ ಗೋಕರ್ಣ ಮುರುಡೇಶ್ವರ ಬರ್ತಕ್ಕ ಒಬ್ಬನ್ಯಾರೋ ಭಕ್ತ ಮುರುಡೇಶ್ವರಕ್ಕೆ ಹೋಗಿದ್ದ. ಸಮುದ್ರದ ದಡ, ಚಳಿಗಾಲದಲ್ಲಿ ಜೋರ ಗಾಳಿ ಬೀಸ್ತಿತ್ತು. ಇವ ಚರಗಿ ತಗೊಂಡು ಸಮುದ್ರದಾಗೆ ಸ್ನಾನ ಮಾಡಬೇಕು ಅಂತ ಹೋದ. ಚಂಬು ಚರಗಿ ತಗೊಂಡು ಅಲ್ಲೇನಾಗಿತ್ತು ಅಂದ್ರೆ ಭಾಳ 4-5 ಫೂಟ್ ಎತ್ತರದಲ್ಲೇ ಅಲೆಗಳು ಬಂದು ಅಪ್ಪಳಿಸ್ತಿದ್ವು. ಇವು ಚರಿಗೆ ಬೇಡ, ಇದು ಕೊಚ್ಕೊಂಡು ಹೋಗ್ಬಿಡ್ತದೆ, ಹಂಗೆ ಸ್ನಾನ ಮಾಡಿದ್ರಾಯ್ತು ಅಂತ ವಿಚಾರ ಮಾಡ್ದೆ. ಆಮೇಲೆ ಚರಿಗೆ ಹೊರಗಿಟ್ಟು ಹೋಗೋಣ ಅಂತ ಬಂದ ಮೇಲೆ ನಾವು ಹೊರಗಿಟ್ಟು ಹೋದ್ರೆ ಸ್ನಾನ ಮಾಡಿ ಬರೋದ್ರೊಳಗೆ, ಜಳಕ ಮಾಡಿ ಬರೋದ್ರೊಳಗೆ ಯಾರು ತಗೊಂಡೋಗ್ಬಿಟ್ರೆ, ಅದಕ್ಕೇನು ಮಾಡ್ದೆ, ದಡದಲ್ಲಿ ಉಸುಗಿತ್ತಲ್ಲ ಒಂಚೂರು ತಗ್ಗು ತೋಡ್ದ. ಆ ತಗ್ಗಿನಲ್ಲಿ ಚರಿಗೆ ಮುಚ್ಚಿಟ್ಟ. ಆಮೇಲೆ ನಾನು ಸ್ನಾನ ಮಾಡಿ ಬಂದಮೇಲೆ ಚರಿಗೆ ಇಲ್ಲೇ ಇಟ್ಟೀನಿ ಅಂತ ಗೊತ್ತಾಗಲಿ ಅಂತ ಏನು ಮಾಡ್ದೆ, ಮೇಲೊಂದು ಉಸುಕಿನ ಗುಡ್ಡೆ ಮಾಡ್ದೆ. ಅಲ್ಲೊಂದಿಷ್ಟೇನೋ ಸಪ್ಪೆಳೆದಿತ್ತು, ಕಿತ್ಕೊಂಬಂದ, ಸಿಗಿಸ್ದ, ಸ್ನಾನ ಮಾಡೋಕ್ಕೆ ಹೋದ. ಮತ್ತೊಬ್ಬನ ಬಂದ, ಅಲ್ಲಿ ನೋಡ್ದಮ್ಮ, ಏನಿರ್ಬೋದು ಇದು, ಬಹುಶಃ ಹಿಂಗೆ ಯಾಕೆ ಮಾಡ್ಯಾರೆ. ಅವನು ವಿಚಾರ ಮಾಡ್ದ, ಬಹುಶಃ ಸಮುದ್ರ ಸ್ನಾನ ಮಾಡ್ಬೇಕಾರೆ ಇದು ಒಂದೇನೋ ನೇಮ್ ಇರಬೇಕು. ಪಕ್ಕ ಅವನು ಒಂದು ಗುಡ್ಡೆ ಮಾಡ್ದ, ಅವನು ಕಿತ್ಕೊಂಡ್ಬಂದ, ಅವನು ಸಿಗಿಸ್ದ, ಅವನು ಹೋದ. ಮತ್ತೊಬ್ಬನು ಬಂದ, ಅವನು ಮಾಡ್ದ, ಅವನು ಹೋದ. ಈ ನಿಜವಾದವನೇನು ಚರಿಗೆ ಇಟ್ಟು ಹೋಗಿದ್ನಲ್ಲ, ಅವನು ವಾಪಸ್ ಬರೋದ್ರೊಳಗೆ ಇಲ್ಲಿ 100 ಗುಡ್ಡೆಗಳಾಗಿದ್ವು. ಅವ ಯಾಕೆ ಮಾಡಿದ್ದ?
ಹಾಂ, ಚರಿಗೆ ಇಟ್ಟಿದ್ದ ಮಾಡ್ದ. ಇವರೆಲ್ಲ ಯಾಕೆ ಮಾಡಿದರು? ನೀವೆಲ್ಲ ಯಾಕೆ ಮಾಡ್ತೀರಿ? ನಿಮ್ಮನೆ ಆಚರಣೆಗಳನ್ನು ಯಾಕೆ ಮಾಡ್ತೀರಿ? ನಮ್ಮ ಅಜ್ಜ ಮುತ್ತಜ್ಜ ಮಾಡ್ಕೊಂಬಂದ್ರಿ, ನಮ್ಮತ್ತೆ ಮಾವ ಮಾಡ್ಕೊಂಬಂದ್ರಿ. ಯಾಕೆ ಮಾಡ್ತಿದ್ರು ಗೊತ್ತಿಲ್ಲ. ಎಂಥ ಭಕ್ತಿ ಇದು? ಕಂದಾಚಾರದ ಭಕ್ತಿ. ಎಂಥ ಭಕ್ತಿ ಇದು? ಕಂದಾಚಾರದ ಭಕ್ತಿ. ಆಮೇಲೆ ಶುಷ್ಕಾಚಾರದ ಭಕ್ತಿ. ಶುಷ್ಕಾಚಾರದ ಭಕ್ತಿ ಅಂದರೆ ದಿವ್ಸಕ್ಕೆ 4 ಸತಿ ಮಡಿ ಹುಡಿ ಮಾಡಿದ್ದೆ ಮಾಡಿದ್ದು. ಅಲ್ಲಿ ಮುಟ್ಟಿರೇನಾಗ್ತದೆ, ಇಲ್ಲಿ ಮುಟ್ಟಿರೇನಾಗುತ್ತೆ, ಅದನ್ನು ಮುಟ್ಟಿರ ದೇವ್ರಿಗೆ ಏನಾಗ್ತದೆ. ಚನ್ನಬಸವಣ್ಣರು ಒಂದು ವಚನದಲ್ಲಿ ಹೇಳ್ತಾರೆ, ಶೀಲವಂತನ ಭಕ್ತಿ ಶಂಕೆಯಲ್ಲಿ ಹೋಯಿತು. ಅನುಮಾನ ಪಡೋದ್ರಲ್ಲೇ ಅವನ ಭಕ್ತಿ ಏನಾಗಿರುತ್ತೆ? ವ್ಯರ್ಥ ಆಗೋಗಿರುತ್ತೆ. ಮಡಿ ಉಡಿ, ಬೇಡರ ಕಣ್ಣಪ್ಪ, ಭಕ್ತ ಕುಂಬಾರ, ಇವ್ಯಾರೋ ದೇವ್ರನ್ನ ಹೊಲಿಸ್ಕೊಂಡ್ರು ಅಂತ ಹೇಳ್ತೀವಲ್ಲ, ಮಾದಾರ, ಚೆನ್ನಯ್ಯ. ಗೊತ್ತಿತ್ತ ಬೇಡರ ಕಣ್ಣಪ್ಪನ ಮಡಿ ಅಂದ್ರೇನು ಗೊತ್ತಿಲ್ಲ, ಮೈಲಿಗೆ ಅಂದ್ರೇನು ಗೊತ್ತಿಲ್ಲ. ಆದರೆ ದೇವರವರಿಗೆಲ್ಲ ಹೊಲ್ದಿಲ್ಲ. ಹೋಗೋದು ನೀರಿನಲ್ಲಿ ಮುಳುಗಿ ಬರೋದು. ನೀರಿನಲ್ಲಿ ಮುಳುಗಿಬಿಟ್ರೆ ನಮ್ಮ ಪಾಪಗಳೆಲ್ಲ ಹೋಗ್ಬಿಡುತ್ತದೆ. ಅದಕ್ಕೆ ಸರ್ವಜ್ಞ ಕೇಳ್ತಾನೆ, ಮೀಪರೆ ಪೋಪರೆ ಪಾಪವೇನದು ಕೆಸರೇ. ಸರ್ವಜ್ಞ ಕೇಳ್ತಾನೆ, ನೀರಿನಲ್ಲಿ ಮುಳುಗಿದ್ರೆ ನಿಮ್ಮ ಪಾಪ ಹೋಗ್ಲಿಕ್ಕೆ ಅದೇನು ಮೈ ಮೇಲೆ ಅಂಟಿರೋ ಕೆಸರೇನು ಅಂತ ಕೇಳ್ತಾನೆ. ಕೆಸರನ್ನಕ್ಕೇನಂತೀರಿ ನೀವು? ಮೀಪರೆ ಪೋಪರೆ ಮೈ ಮಲ ಪೋಪುದಲ್ಲದೆ. ನೀರಿನಲ್ಲಿ ಮುಳುಗಿದ್ರೆ ಏನು ಹೋಗ್ತದೆ? ಏನು ಹೋಗ್ತದ್ರಿ? ಮೈಲಿಗೆ ಹೋಗಲ್ಲ, ನಿಮ್ಮ ಮೈ ಮೇಲಿನ ಹೊಲಸು ಹೋಗ್ತದೆ. ಏನು ಹೋಗ್ತದೆ ನಿಮ್ಮ ನೀರಿನಲ್ಲಿ ಮುಳುಗಿದ್ರೆ? ನೀವು ಮಾಡಿರೋ ಪಾಪ ಏನು ಮೈ ಮೇಲೆ ಅಂಟ್ಕೊಂಡು ಜೋತಾಡ್ತಿರುತ್ತೇನದು ನೀವು ನೀರಾಗ ಉದುರೋಗಕ್ಕೆ? ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೇನಾಗುವುದಯ್ಯ? ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನವ ಘಾತವ ಮಾಡದವನೇ ಪರಮ ಪಾವನ ನೋಡ ಅಂತ ಹೇಳಿದರು. ಇನ್ನೊಬ್ರಿಗೆ ಅನ್ಯಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ ಹೋಗಿ ನೀವು ನೀರಿನಲ್ಲಿ ಮುಳುಗಿದ್ರೆ ಹೋಗಕ್ಕೆ ಅದೇನು ಮೈ ಮೇಲೆ ಅಂಟಿರೋ ಕೆಸರೇನು ನೀವು ಮಾಡಿರೋ ಪಾಪ? ನೀವು ಯಾರಿಗೆ ನೋವು ಮಾಡಿದಿರಿ, ಯಾರ ಮನಸ್ಸಿಗೆ ಘಾತ ಮಾಡಿದಿರಿ, ಯಾರಿಗೆ ತ್ರಾಸು ಕೊಟ್ಟಿದ್ದೀರಿ, ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿರಿ, ನಾನು ಮಾಡಿದ್ದು ತಪ್ಪಾಗಿದೆ ಅಂತ. ಆವಾಗ ದೇವರು ಕ್ಷಮಿಸ್ತಾನೆ. ನೀರಿನಲ್ಲಿ ಹೋಗಿ ಇಲ್ಲಿ ಅವ್ರಿಗೆ ತ್ರಾಸು ಕೊಟ್ಟು ನೀವು ಅಲ್ಲೋಗಿ ನೀರಿನಾಗ ಮುಳುಗ್ಬಿಟ್ರೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಮೀಪರೆ ಪೋಪರೆ ಪಾಪವೇನದು ಕೆಸರೆ, ಮೀಪರೆ ಮೈ ಮಲ ಪೋಪುದಲ್ಲದೆ ಪಾಪ ಲೇಪವಾಗಿಪ್ಪುದು ಸರ್ವಜ್ಞ. ಅದು ಹಂಗೆ ಇರ್ತದೆ ನಿಮ್ಮಲ್ಲಿ, ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ನೀರಲ್ಲಿ ಮುಳುಗಿದೊಡೆ ಹತ್ತಿದೊಡೆ ಸ್ವರ್ಗಕ್ಕೆ, ಎತ್ತಿ ಜನ್ಮವನ್ನು ಜಲದೊಳಿಪ್ಪ ಕಪ್ಪೆ ಮೀನು ಹೊತ್ತದಕ್ಕೆಂದ ಸರ್ವಜ್ಞ. ನೀವು ನೀರಿನಲ್ಲಿ ಮುಳುಗಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅನ್ನೋದಾದರೆ ಸರ್ವಜ್ಞ ಹೇಳ್ತಾನೆ, ಸ್ವರ್ಗದಲ್ಲಿ ಕಪ್ಪೆ, ಮೀನು, ಮೊಸಳೆ, ತಿಮಿಂಗ್ಲ ಇವೇ ಜಾಸ್ತಿ ಇರ್ಬೇಕಂತ ನಾವು. ಯಾಕೆ? ನೀವು ಯಾವತ್ತೋ ಹೋಗೊಂದಿನ ಮುಳುಗಿ ಎದ್ದು ಬರ್ತೀರಿ, ಅವ ಅಲ್ಲೇ ಹುಟ್ಟುತ್ತವೆ, ಅಲ್ಲೇ ಬೆಳಿತವೆ, ಅಲ್ಲೇ ಸಾಯ್ತವೆ, ಮತ್ತು ಅಲ್ಲೇ ಅವೇ ಜಾಸ್ತಿ ಇರಬೇಕಲ್ಲ. ನಿತ್ಯ ನೀರಲ್ಲಿ ಮುಳುಗಿದೊಡೆ ಹತ್ತಿದೊಡೆ ಸ್ವರ್ಗಕ್ಕೆ, ಎತ್ತಿ ಜನ್ಮವನ್ನು ಜಲದೊಳಿಪ್ಪ ಕಪ್ಪೆ ಮೀನು ಹೊತ್ತದೇಕೆಂದ ಸರ್ವ. ತೊರೆಯ ಮೀವೋ ಅಣ್ಣಗಳಿರ, ತೊರೆಯ ಮೀವೋ ಸ್ವಾಮಿಗಳಿರ, ತೊರೆಯಿಂಬೋ ತೊರೆಯಿಂಬೋ ಪರ ನಾರಿಯರ ಸಂಗವ ತೊರೆಯಿಂಬೋ, ಪರಧನದಾಮಿಷವ ತೊರೆಯಿಂಬೋ. ಬಸವಣ್ಣವ್ರು ಹೇಳ್ತಾರೆ, ನೀರಿನಲ್ಲಿ ಮುಳುಗುವಂಥ ಅಣ್ಣಗಳಿರ. ತೊರೆ ಅಂದ್ರೇನು?
ಹಳ್ಳ ಕೊಳ್ಳ. ತೊರೆಯ ಮೀವು ಅಣ್ಣಗಳಿರ, ತೊರೆಯ ಮೀವು ಸ್ವಾಮಿಗಳಿರ, ತ್ವರೆಯಿಂಬೋ ಪರ ನಾರಿಯರ ಸಂಗವ ತೊರೆಯಿಂಬೋ. ಹೆಂಡ್ತಿ ಬಿಡ್ರಿ ಅಂದಿಲ್ಲ, ಯಾರನ್ನು ಬಿಡ್ರಿ ಅಂದರೆ ಪರನಾರಿಯರು. ಪರವಧುವ ಮಹಾದೇವಿ ಎಂಬೆ, ಅದು ನಿಮ್ಮ ರಾಣಿವಾಸ ಅಂತ ತಿಳ್ಕೊತೀನಿ ಅಂತಾರೆ ಬಸವಣ್ಣವರು. ಹರಿವ ಹಾವಿಂಗಂಜೆ, ಉರಿವ ನಾಲಿಗೆ ಗಂಜೆ, ಸುರಿಗಿಯ ಮನೆಗಂಜೆ, ಒಂದಕ್ಕಂಜೆ ಒಂದಕ್ಕೆ ಕಳುಕುವೆ, ಪರಧನವೆಂಬ ಪರಸತಿ ಎಂಬ ಜುಂಬಿಗಂಜುವೆ, ಮುನ್ನಂಜದ ರಾವಣ ವಿಧಿಯಾದ ನಾ ಅಂಜುವೆನೆಯ ಕೂಡಲ ಸಂಗಮ ದೇವ. ಹರಿಯುವಂಥ ಹಾವಿಗೆ ನಾ ಎದುರೋದಿಲ್ಲ, ಸುರಗಿಯ ಮೊನೆ ಅದಕ್ಕೆ ನಾ ಎದುರೋದಿಲ್ಲ, ಬೆಂಕಿಗೆ ನಾನು ಎದುರೋದಿಲ್ಲ. ಯಾವುದಕ್ಕೆ ಎದುರ್ತೀನಿ? ಪರಧನ ಪರಸತಿ. ತೊರೆಯ ಮೀವು ಅಣ್ಣಗಳಿರ, ತೊರೆಯ ಮೀವು ಸ್ವಾಮಿಗಳಿರ, ತ್ವರೆಯಿಂಬೋ. ನೀವು ತ್ವರಿಬೇಕಾಗಿರೋದೇನು? ಪರಧನ ಧಾಮಿಷ, ಪರಸತಿ, ಇಂಥವನ್ನ ತೊರಿರಿ. ಇವನ್ನ ತೊರೆಯದೆ ಬರೀ ಈ ತೊರೆ ಮಿಂದುಬಿಟ್ರೆ ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಪರಧನ ಪರಸತಿ ಪರದೈವಂಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮ. ಈ ನೇಮಗಳನ್ನು ಮಾಡಿದರೆ ದೇವ್ರು ನಮಗೆ ಒಲಿತಾನೆ. ಬರೀ ಇಂಥ ಕೆಲಸಕ್ಕೆ ಬಾರದ ಮೇಲೆ ಇವನ್ನ ಮಾಡ್ಕೊತ ಹೋದ್ರೂ ದೇವರು ನಮಗೆ ಒಲಿಯೋದಿಲ್ಲ. ಇದಕ್ಕೆ ಶುಷ್ಕಾಚಾರದ ಭಕ್ತಿ ಅಂತಾರೆ. ಆಮೇಲೆ ಬರ್ತಕ್ಕಂಥದ್ದು ಡಂಬಾಚಾರದ ಭಕ್ತಿ. ಆಮೇಲೆ ಬರುವಂಥದ್ದು ಡಂಬಾಚಾರದ ಭಕ್ತಿ. ಡಂಬಾಚಾರದ ಭಕ್ತಿ ಅಂದರೆ ನಾ ಏನಾದ್ರು ಕೊಟ್ಟಿದ್ದು ಮಾಡಿದ್ದು 4 ಜನಕ್ಕೆ ಗೊತ್ತಾಗಬೇಕು ಅಂತ ಮಾಡೋದು. ಈ ಜಗತ್ತನ್ನೆಲ್ಲ ಬೆಳಗುವಂಥ ಸೂರ್ಯ, ಚಂದ್ರ, ಮಳೆ, ಗಾಳಿ, ಬೆಳಕು ಅವೆಲ್ಲವೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಿ ಸುಮ್ಮನೆ ಮರೆಯಾಗ್ತಾವೆ. ಎಂದರೆ ಹೇಳ್ಕೊಂಡವೇನು? ಗಾಳಿ ನನ್ನಿಂದನೇ ನೀವು ಬದುಕಿರೋದು ಅಂತ. ಮಳೆ, ಬೆಳಕು ಅವೆಲ್ಲವೂ ನಿರ್ಲಿಪ್ತವಾಗಿ ತಮ್ಮ ತಮ್ಮ ಕೆಲಸ ಮಾಡ್ತವೆ. ಇದನ್ನೆಲ್ಲ ಆಡಿಸ್ಕೊಂಡು ಬೇರೆಯೇ ಇದ್ದಾನೆ, ಇದನ್ನು ನೋಡ್ಕೊಂಡು ಹೋಗೋನು ಬೇರೆಯೇ ಇದ್ದಾನೆ. ಏನೋ 4 ದಿನ ಇದ್ದೋಗ್ಲಿಕ್ಕೆ ಬಂದವರು. ಇಲ್ಲಿರೋದೆಲ್ಲ ಒಂದೇ. ಖಾಲಿ ಕೈಯ ಬಂದೀವಿ, ಖಾಲಿ ಕೈಯಾಗೆ ಹೋಗ್ತೀವಿ. ಒಂದಿಷ್ಟು ಏನಾದ್ರು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿರಿ ಅಂದರೂ ಅದು ಅವನದೇ ಸೃಷ್ಟಿ. ಅದು ಭೂಮಿ ನಿನ್ನದಲ್ಲ. ನಿಮ್ಮ ಹೆಸರಿಗೆಲ್ಲ ಒಂಚೂರು ಉತ್ತಾರ ಇರ್ಬೋದಷ್ಟೇ. ಏನಂತೀರಿ ನೀವು ಅದಕ್ಕೆ? RTC ಪಾಣಿ. ನಿಮ್ಮ ಹೆಸರಿಗೆಲ್ಲ ಒಂಚೂರು ಪಾಣಿ ಇರ್ಬೋದಷ್ಟೇ. ಅದೇನದು? ನಿಮ್ಮಂಥವ್ರನ್ನ ಎಷ್ಟು ಜನ ನೋಡತ್ತೇನೋ ಅದು. ಎಂತೆಂಥ ರಾಜ ಮಹಾರಾಜರು, ಇಡೀ ವಿಶ್ವವನ್ನು ಗೆಲ್ಲಬೇಕಂತ ಹೊರಟಿದ್ದ ಅಲೆಕ್ಸಾಂಡರ್ ಚಕ್ರವರ್ತಿ. ವಿಶ್ವವನ್ನೇ ಗೆಲ್ಲಬೇಕು ಅಂತ ಹೊರಟಿದ್ದ. ಅವನ ಆಸೆ ಪ್ರಕಾರ 3/4 ಭಾಗ ಜಗತ್ತನ್ನು ಗೆದ್ದಿದ್ದ ಅವ. ಅವನ ಆಸೆ ಪ್ರಕಾರ 3/4 ಭಾಗ ಜಗತ್ತನ್ನು ಗೆದ್ದಿದ್ದ. ಒಂದು ಸರಿ ಅವನಿಗೆ ಕಾಡಿನಲ್ಲಿ ಒಂದೇನೋ ಕಡಿತದೆ. ಸಣ್ಣ ವಯಸ್ಸು, ಸಾಯ್ತೀನಿ ಅಂತ ಗೊತ್ತಾಗ್ತದೆ. ಏನೇ ವೈದ್ಯರ ಔಷಧಿ ಕೊಟ್ಟರು ಅವನಿಗೆ ಹುಷಾರಾಗೋದಿಲ್ಲ. ಆವಾಗ ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ನಾನು ಇದನ್ನೆಲ್ಲ ಯಾಕೆ ಮಾಡಿದೆ, ಇಷ್ಟೆಲ್ಲ ಎದಕ್ಕೆ ಮಾಡಿದೆ? ಆವಾಗ ಸೇನಾಧಿಪತಿಯನ್ನು ಕರೆದು ಹೇಳ್ತಾನೆ, ನಾನು ಸತ್ತ ಮೇಲೆ ಅವರಲ್ಲಿ ಬಾಕ್ಸಲ್ಲಿ ಇಟ್ಕೊಂಡು ಹೋಗ್ತಾರಲ್ಲ, ಅದನ್ನು 2 ಕೈಯನ್ನು ಅಂಗೈಯನ್ನು ತೆಗೆದಿದ್ದು ನನ್ನನ್ನು ಮೆರವಣಿಗೆ ಮುಖಾಂತರ ತಗೊಂಡೋಗಿ ನೀನು ಶವ ಸಂಸ್ಕಾರನ ಮಾಡು ಅಂತ ಹೇಳ್ತಾನೆ. ಯಾಕಾಗಿ ಮಾಡಬೇಕು ಅಂತ ಸೇನಾಧಿಪತಿ ಕೇಳ್ತಾನೆ. ಅದಕ್ಕೆ ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಭೂಮಿ ಮದದಿಂದನೋ ರಾಜ್ಯ ಮದದಿಂದನೋ ಸುಮಾರು ಯುದ್ಧಗಳನ್ನು ಮಾಡಿ ಎಷ್ಟೋ ಜನಗಳನ್ನು ಕೊಂದು 3/4 ಭಾಗ ಜಗತ್ತನ್ನು ಗೆದ್ದಿದ್ದೇನೆ. ಆದರೆ ನನ್ನ ಪ್ರಜೆಗಳಿಗೆ ಗೊತ್ತಾಗಲಿ, ಇಂಥ ಗೆದ್ದಿರ್ತಕ್ಕಂಥ ಸಾಮ್ರಾಟ ಹೋಗುವಾಗ ಬರೀ ಕೈಯಿಂದ ಹೋಗಿದ್ದಾನೆ, ಏನೂ ತಗೊಂಡು ಹೋಗಿಲ್ಲ. 3/4 ಭಾಗ ಜಗತ್ತು ಗೆದ್ದಿರೋನೇ ಹಿಂಗೆ ಹೋದಾಗ ನಿಮ್ದೆಷ್ಟು? ನಿಮ್ಮ ಹೆಸರಿಗೆ ಒಂದಿಷ್ಟು ಪಾಣಿ ಇದೆ, ಹಿಂದೆ ಯಾರ್ದೋ ಇತ್ತದು, ಈಗ ನಿಮ್ಮದಾಗಿದೆ, ಮುಂದೆ ಯಾರ್ದೋ.
ಅದು ಇದ್ದದ್ದು ಹಾಗೆ ಇತ್ತದು. ಅದು ಎಷ್ಟೋ ವರ್ಷದಿಂದ ಬಂದದ್ದು. ನಮ್ಮಂಥವ್ರನ್ನ ಎಷ್ಟು ಜನ ನೋಡುತ್ತೆ ಏನದು. ಭೂಮಿ ನಿನ್ನದಲ್ಲ, ಹೇಮ ಅದು ಇಲ್ಲ. ಸತ್ತಾಗೆಲ್ಲ ಕಸ್ಕೊಂಡೇ ಕಳಿಸೋದು. ಯಾರು ನಮ್ಮವರಲ್ಲ. ಬರೋದು ಖಾಲಿ ಕೈಯಲ್ಲಿ, ಹೋಗೋದು ಖಾಲಿ ಕೈಯಲ್ಲಿ. ನಾವೇನೇ ಮಾಡಬೇಕಾದ್ರೆ ಸಮಾಜ ಯಾಕೆ ಶರಣರು ದಾನ ಅನ್ನೋದನ್ನು ತೆಗೆದಾಕಿ ದಾಸೋಹ ಅನ್ನೋದನ್ನು ಮಾಡಿದರು ಅಂದರೆ, ಕೊಡೋದು ನನ್ನ ಕರ್ತವ್ಯ ಸಮಾಜಕ್ಕೆ. ದಾನ ಅಂದ್ರೇನು? ಅಲ್ಲಿ ಬಡವ, ನಾನು ಶ್ರೀಮಂತ, ಅವನಿಗಿಲ್ಲ, ನಾನು ಕೊಡ್ತಿದ್ದೀನಿ ಅನ್ನೋ ಅಹಂಕಾರ ಬರ್ತದೆ ದಾನ ಅನ್ನೋದ್ರಲ್ಲಿ. ದಾಸೋಹ ಅನ್ನೋದ್ರಲ್ಲಿ ಅಹಂಕಾರ ಬರೋದಿಲ್ಲ. ಸಮಾಜದ ನಿನ್ನ ಋಣ ಇದೆ, ಸಮಾಜಕ್ಕೆ ನೀನು ಕೊಡೋದು ನಿನ್ನ ಕರ್ತವ್ಯ. ಸಮಾಜದ ಋಣ ತಿಂದು ನೀನು ಬದುಕಿದೆಯಾ, ಸಮಾಜಕ್ಕೆ ನೀನು ಕೊಡಬೇಕು. ಬರೀ ನೀನೇ ಉಂಡು ತಿಂದು ನೀನೇ ಮಜಾ ಮಾಡಿ ಹೋಗೋದಲ್ಲ. ಸಮಾಜದ ಹಂಗನಲ್ಲೇ ನಾವು ಬೆಳೆದಿರ್ತೀವಿ. ಅದರ ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಕರ್ತವ್ಯ. ಹಾಗಾಗಿ ನೀನು ಉಣ್ಬೇಕು, ನೀನು ಸಮಾಜನೂ ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು. ಹೊರಗೆ ಎಷ್ಟು ಹೊಲಸಿದ್ರೆ ನನಗೇನು, ಏನು ರಾಡಿ ಇದ್ರೆ ನನಗೇನು, ನನ್ನ ಅಂಗಳ ಅಷ್ಟೇ, ನಮ್ಮ ಮನೆ ಕಾಂಪೌಂಡು ಅಷ್ಟೇ, ಒಳಗೆ ಚೆನ್ನಾಗಿದ್ರೆ ಸಾಕಂದರೆ ಹೊರಗೆ ಕೆಟ್ಟ ವಾಸನೆ ಬರ್ತಿದ್ರೆ ನಿಮ್ಮ ಮೂಗಿಗೂ ಬರುತ್ತದು. ಬರ್ತದಿಲ್ರಿ? ಹಾಗೆ ಸಮಾಜ ಬೇರೆ ಅಲ್ಲ, ಮನೆ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಸಮಾಜ ಬೇರೆ ಅಲ್ಲ. ಹಾಗಾಗಿ ಕೊಡೋದು ನನ್ನ ಕರ್ತವ್ಯ, ಕೊಡಬೇಕು. ಕೊಡೋದು ನನ್ನ ಕರ್ತವ್ಯ. ಯಾಕೆಂದರೆ ನೀವು ಹುಟ್ಟುತ್ತಿದ್ದಾಗೆ, ಭೂಮಿಗೆ ಬೀಳ್ತಿದ್ದಾಗೆ ಭೂಮಿಯ ಹಂಗು, ನೀರಿನ ಹಂಗು, ನೆರೆಹೊರೆಯವರ ಹಂಗು, ಪ್ರಾಣಿ ಪಕ್ಷಿಗಳ ಹಂಗು, ಎಲ್ಲದರ ಹಂಗಲ್ಲೇ ನಾವು ಬೆಳ್ಕೊಂಡು ಬರ್ತೀವಲ್ಲ. ಎಲ್ಲರಿಂದ ಏನು ಕಲಿತಾನೆ ಬರ್ತೀವಲ್ಲ ನಾವು. ಡಂಬಾಚಾರದ ಭಕ್ತಿ. ನಮ್ಮ ಭಕ್ತಿಗಳು ಹೆಂಗಿರುತ್ತೆ ಅಂದರೆ, ಯಾರು ನೋಡಲಿ ಅಂತ ಒಂಚೂರು ಏನೋ ಮಾಡೋಕ್ಕೆ ಹೋಗ್ತೀವಿ, ಅಕಸ್ಮಾತ್ ಒಂದು ಮುಳ್ಳು ತೆಗಿತೀವಿ, ಒಂದು ಗಾಜು ಬಿದ್ದರೆ ತೆಗಿತೀವಿ ಅವ್ರು ನೋಡಲಿ ಅಂತೇಳಿ. ಅಕಸ್ಮಾತ್ ಅವ್ರು ನೋಡಲಿಲ್ಲ, ಹೊಗಳಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಬೇಕಾದ್ರೆ ಅಲ್ಲೇ ಚೆಲ್ಲಿ ಹೋಗ್ತೀವಿ ಅದನ್ನು. ಎಂಥ ಭಕ್ತಿ ಇದು? ಡಂಬಾಚಾರದ ಭಕ್ತಿ. ಬಸವಣ್ಣವರು ದೇವರು ಎದಕ್ಕೆ ಒಲಿತಾನೆ ಅಂತಾರೆ ಅಂದರೆ, ಸದಾಚಾರ ಸದ್ಭಕ್ತಿ. ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ. ದೇವರು ಅವರನ್ನೇ ಇಷ್ಟನೇ ಪಡೋದಿಲ್ಲ. ಅವರ ಆರಾಧನೆ ದಂಡ, ಅವರ ಪೂಜೆಯೆಲ್ಲ ವೇಸ್ಟ್. ಅದು ಭಕ್ತಿಯಲ್ಲೂ ಎಂಥ ಭಕ್ತಿ ಇರಬೇಕು ಅಂತೇಳಿದರೆ ಮತ್ತೊಂದು 2 ವಿಧದ ಭಕ್ತಿ ಹೇಳ್ತಾರೆ. ಮರ್ಕಟ ಶರಣಾಗತಿ, ಮಾರ್ಜಾಲ ಶರಣಾಗತಿ. ಮರ್ಕಟ ಭಕ್ತಿ, ಮಾರ್ಜಾಲ ಭಕ್ತಿ ಅಂತ ಹೇಳ್ತಾರೆ. ಮರ್ಕಟ ಅಂದ್ರೇನು? ಕೋತಿ, ಮಂಗ. ಮಂಗನ ಶರಣಾಗತಿ ಬೇರೆ, ಬೆಕ್ಕಿನ ಶರಣಾಗತಿ. ಮಾರ್ಜಾಲ ಅಂದರೆ ಬೆಕ್ಕಿನ ಶರಣಾಗತಿ. ದೇವರಲ್ಲಿ ಎಂಥ ಶರಣಾಗತಿ ಇರಬೇಕಂತೆ ಅಂದರೆ, ಮಂಗಗಳು ಕೋತಿ ಮರಿ ಹಾಕಿದವ, ಆ ಮರಿ ತಾಯಿಯನ್ನೇ ಹಿಡ್ಕೊಂಡಿರುತ್ತೆ, ಅಪ್ಕೊಂಡಿರುತ್ತೆ. ಎಲ್ಲ ಜವಾಬ್ದಾರಿ ಎದ್ರ ಮೇಲೆ ಇರ್ತದೆ? ಇಲ್ಲ, ಮರಿ ಮೇಲಿರ್ತದೆ. ಎಲ್ಲ ಜವಾಬ್ದಾರಿ ಎದ್ರ ಮೇಲಿರುತ್ತೆ? ಮರಿ ಮೇಲಿರ್ತದೆ. ಅಕಸ್ಮಾತ್ ಅದು ಕೈ ಬಿಡ್ತು ಅಂದರೆ ಕೆಳಗೆ ಬಿದ್ದು ಜೀವ ಕಳ್ಕೋಬೇಕಾಗ್ತದೆ. ಇದು ದೇವರನ್ನು ಕೆಲವರು ಹಿಡಿದಿರ್ತಾರೆ, ಕೆಲವರನ್ನು ದೇವರೇ ಹಿಡಿದಿರ್ತಾನಂತ. ಇದೊಂಥರ ಶರಣಾಗತಿ. ಮಾರ್ಜಾಲ ಶರಣಾಗತಿ ಅಂದರೆ ಬೆಕ್ಕು ಮರಿ ಹಾಕಿರುತ್ತೆ, ತನ್ನ ಮರಿ ಸೇಫ್ಟಿಗೆ ಅದು ಕಣ್ಣು ಮುಚ್ಕೊಂಡು ತನ್ನ ತಾಯಿಯನ್ನು ಪರಿಪೂರ್ಣವಾಗಿ ನಂಬಿಬಿಟ್ಟಿರುತ್ತೆ ಬೆಕ್ಕದು. ನಾನು ನಿನ್ನನ್ನು ನಂಬಿದ್ದೀನಿ, ನೀನು ಕೊಲ್ಲು ಕಾಯಿ, ಅದು ನನಗೆ ಗೊತ್ತಿಲ್ಲ. ಇದು ಸೇಫ್ಟಿಗೆ ಏನೇನು ಬೇಕೋ ಅದು ಮಾಡ್ತಿರುತ್ತೆ ತಾಯಿ. ಹಾಗೆ ನಮ್ಮ ಭಕ್ತಿ ಆಗಿರ್ಬೇಕಂದ್ರೆ, ನಾನೇ ದೇವರೇ ನಿನ್ನನ್ನು ಒಲಿಸ್ಕೊಂಡೇ ತೀರ್ತೀನಿ ಅಂತ ನಾನೇ ಹಿಡ್ಕೊಂಡಂಗೆ ಅದು ಮಂಗನ ಕೋತಿಯ ಶರಣಾಗತಿ. ನಾನು ನಿನ್ನನ್ನು ನಂಬಿದ್ದೀನಿ, ನೀನು ಕೊಲ್ಲು ಕಾಯಿ ನನಗೆ ಗೊತ್ತಿಲ್ಲ, ಎನ್ನ ವಾಮಕ್ಷೇಮ ನಿಮ್ಮ ದಯ, ಎನ್ನ ಹಾನಿ ವೃದ್ಧಿ ನಿಮ್ಮ ದಯ, ಎನ್ನ ಮಾನ ಅಪಮಾನ ನಿಮ್ಮ ದಯ. ಹಾಲಲ್ಲಾದರೂ ಅದ್ದು ನೀರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನಾನು ನಿನ್ನನ್ನು ನಂಬಿದ್ದೀನಿ, ನೀನು ನನ್ನನ್ನು ಹಾಲಲ್ಲಾಗ್ತೀಯೋ ನೀರಲ್ಲಾಗ್ತೀಯೋ ಗೊತ್ತಿಲ್ಲ, ನಿನಗೆ ಬಿಟ್ಟಿದ್ದು. ನಾನು ಮಾತ್ರ ನಿನ್ನ ಭಕ್ತಿಯನ್ನು ಮಾಡ್ತೀನಿ. ನಮ್ಮ ಭಕ್ತಿ ದೇವರಲ್ಲಿ ಹೇಗಿರಬೇಕು ಅಂದರೆ, ಪ್ರೀತಿಯಿಂದ ಇರಬೇಕು, ಸ್ನೇಹದಿಂದ ಇರಬೇಕು,
ನಂಬಿಕೆಯಿಂದ ಇರಬೇಕು. ನಾನು ಪೂಜೆ ಮಾಡ್ತೀನಿ, ನೀ ಏನು ಬೇಕಾದ್ರೂ ಮಾಡು, ನಾನು ನಿನ್ನನ್ನು ಪೂಜಿಸ್ತೀನಿ. ಅಯ್ಯ ನೀ ಕೇಳಿದಡೆ ಕೇಳು, ಕೇಳದಿದ್ದಡೆ ಮಾಡು, ನೀ ಮೆಚ್ಚಿದಡೆ ಮೆಚ್ಚು, ಮೆಚ್ಚದಿದ್ದಡೆ ಮಾಡು, ನೀ ಒಲಿದಡೆ ಒಲಿ, ಒಲಿಯದಿದ್ದಡೆ ಮಾಡು, ನಾನಿನ್ನ ಪೂಜಿಸಿದೆನಲ್ಲದೆ ಹಿಗ್ಗಿ ಹಾರೈಸಿದೆನಲ್ಲದೆ ಹಾಡಿದೆನಲ್ಲದೆ ಸೈರಿಸಲಾರೆ ಅಂತಳಕ್ಕ ಮಹಾದೇವಿ. ಹಾಗಾಗಿ ಅಂಥ ಒಂದು ಭಕ್ತಿಗೆ ದೇವರು ಒಲಿತಾನೆ ವಿನಃ ಸುಮ್ಮನೆ ಇಂಥವನ್ನೆಲ್ಲ ಮಾಡ್ಕೊತ ನಮ್ಮ ಸಮಯ ವ್ಯರ್ಥ ಆಗಿರುತ್ತೆ. ಬಿಟ್ಬಿಟ್ರೆ ನಿಮ್ಮ ಭಕ್ತಿ ದೇವರಿಗೆ ಎಳಕಾಳೋಷ್ಟು ಮುಟ್ಟಿರೋದಿಲ್ಲ. ದಿನಕ್ಕೆ 5 ನಿಮಿಷ ಮಾಡಿರಿ, 10 ನಿಮಿಷ ಮಾಡಿರಿ, ಆ ದೇವರಲ್ಲಿ ನಂಬಿಕೆಯಿಂದ, ವಿಶ್ವಾಸದಿಂದ, ಶರಣಾಗತಿಯಿಂದ ಮಾಡಿದಾಗ ಮಾತ್ರ ನಾವು ಭಗವಂತನಲ್ಲಿ ಕೂಡಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ನಿನ್ನೆ ದಿನ ರಾತ್ರಿ ಭದ್ರಕರ್ ಕೊತ್ತೂರ ಅವರು, ಇವತ್ತು ಮಧ್ಯಾಹ್ನ ಹರಿಕುಮಾರ್ ಹಡಕಿ ಇವರು ಅವ್ರ ಮನೆಗೆ ಪ್ರಸಾದಕ್ಕೆ ಕರ್ಕೊಂಡೋಗಿ ಭಾಳ ಭಕ್ತಿಯಿಂದ ಪೂಜೆ ಪ್ರಸಾದವನ್ನು ಮಾಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸೃಷ್ಟಿಕರ್ತ ಭಗವಂತ ಎಲ್ಲ ರೀತಿಯ ಸಂತೋಷಗಳನ್ನು, ಸುಖವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.